ರಕ್ಷಣೆ ಅಂದರೆ ಏನು, ರಕ್ಷಣೆಯ ಪ್ರಾಮುಖ್ಯತೆ ಏನು, ರಕ್ಷಣೆಯ ಅರ್ಥವೇನು, ಸೊ ರಕ್ಷಣೆ ಅಂದ್ರೆ ಏನು, ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ನಾವು ರಕ್ಷಣೆಯನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ನಾವು ಕಳೆದ ಒಂದು ಅಧ್ಯಯನದಲ್ಲಿ ನಾವು ಕಂಡು ಆ ಸಂಗತಿಗಳೆಲ್ಲ ನಿಮ್ಮ ನೆನಪಿನಲ್ಲಿ ಇದೆ ಎಂಬುದಾಗಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಈಗಾಗಲೇ ನಾವು ನನಗೆ ತಿಳಿಸಿರುವ ಪ್ರಕಾರ, ನನಗೆ ಕೊಟ್ಟಿರುವ ವಿಷಯದ ಪ್ರಕಾರ ಯೌವನಸ್ಥರಾಗಿರುವಂತಹ ನಾವು ಕಲಿತುಕೊಳ್ಳಬೇಕಾದಂತಹ ಕೆಲವು ಪ್ರಾಥಮಿಕವಾದಂತಹ ಅಥವಾ ಮೂಲಭೂತವಾದಂತಹ ಕೆಲವು ಸಂಗತಿಗಳನ್ನ, ಸತ್ಯಾರ್ಥಗಳನ್ನ ದೇವರ ವಾಕ್ಯದಿಂದ ನಾವು ಕಲಿಯುವಂತೆ ನಮಗೆ ಕೇಳಿದೆವು. ಮುಂದಿನ ತಲೆಮಾರಿಗೆ ನಾವು ಇದನ್ನ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ಪ್ರಾಥಮಿಕವಾದಂತಹ ಕೆಲವು ಸಂಗತಿಗಳನ್ನ ನಾವು ಕಲಿಯುವಾಗ, ಅದರಲ್ಲಿ ಮೊದಲನೇದಾಗಿ ಕಳೆದ ವಾರ ನಾವು ರಕ್ಷಣೆಯ ಕುರಿತಾಗಿ ನೋಡಿದ್ವು. ಕಳೆದ ವಾರ ಅಂದ್ರೆ ಕಳೆದ ಒಂದು ಅಧ್ಯಯನದಲ್ಲಿ ನಾವು ರಕ್ಷಣೆಯ ಕುರಿತಾಗಿ ನಾವು ನೋಡಿದ್ವು. ಈಗ ಅದರ ಮುಂದುವರೆದು ನೋಡುವಾಗ, ರಕ್ಷಣೆ ಹೊಂದಿದಂತಹ ಒಬ್ಬ ವಿಶ್ವಾಸಿ, ರಕ್ಷಣೆ ಹೊಂದಿದಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯು ಸಭೆಗೆ ಸೇರಿಸಲ್ಪಟ್ಟವನಾಗ್ತಾನೆ. ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿ ಸಭೆಯ ಅಂಗವಾಗ್ತಾನೆ, ಸಭೆಗೆ ಹೋಗುವನಾಗಿರ್ತಾನೆ, ಸಭೆಯ ಅನ್ಯೋನ್ಯತೆಯನ್ನು ಹೊಂದುವನಾಗಿರ್ತಾನೆ. ಈಗ ನಾವು ಕೇಳಬಹುದು, ಈಗ ಸಭೆ ಅಂದ್ರೆ ಏನು, ಏನಿದು ಸಭೆಯ ಯೋಜನೆ, ದೇವರು ಯಾಕೆ ಸಭೆ ಎಂಬ ಯೋಜನೆಯನ್ನ ತಂದ್ರು, ಈ ಸಭೆಯ ಮೂಲಕವಾಗಿ ದೇವರು ಯಾವ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಅನೇಕ ವಿಷಯಗಳನ್ನ ನಾವು ಕೇಳಿರ್ಬೋದು. ಸಾಮಾನ್ಯವಾಗಿ ಸಭೆ ಎಂಬುದಾಗಿ ಹೇಳುವಾಗ ಸಭೆಯ ಕಟ್ಟುನಿಟ್ಟುಗಳು, ಸಭೆಯ ಕ್ರಮಗಳು, ಸಭೆಯ ಸಂಗತಿಗಳು, ಸಭೆಯ ವಾಕ್ಯ ಬೋಧನೆ, ಅಪೊಸ್ತಲರ ಕೃತ್ಯಗಳು, ಅನೇಕ ವಿಷಯಗಳನ್ನ ನಾವು ನೋಡಿರ್ತೇವೆ. ಆದ್ರೆ ಅವೆಲ್ಲದಕ್ಕಿಂತ ದಾಟಿ ನಾವು ಹೇಳುವಾಗ, ಸಭೆ ಎಂಬ ದೇವರ ಯೋಜನೆ ಅದು ಮಹಾ ಉನ್ನತವಾದಂತ ಯೋಜನೆ. ಸೊ ನಾನು ಸಭೆಯ ಕುರಿತಾಗಿ ಎಲ್ಲಾ ಸಂಗತಿಗಳನ್ನ ನಾನು ಹೇಳ್ತಾ ಇಲ್ಲ, ಸಭೆಯ ಕುರಿತಂತ ಎಲ್ಲಾ ಸಂಗತಿಗಳಿಗೂ ನಾನು ಹೋಗ್ತಾ ಇಲ್ಲ. ಪ್ರಾಥಮಿಕವಾದಂತ ಕೆಲವು ವಿಷಯಗಳನ್ನ ನಾವು ಮುಂದಿನ 4 ವಾರಗಳಲ್ಲಿ ವಿಶೇಷವಾಗಿ ಕೆಲವು ಆಳವಾದಂತಹ ಸಂಗತಿಗಳನ್ನ ಮಾತ್ರ ನಾವು ಕಲಿಯೋರಾಗಿರ್ತೇವೆ. ಸೊ ಸಭೆ ಎಂಬುದಾಗಿ ಹೇಳುವಾಗ, ಈ ಸಭೆ ದೇವರ ದೃಷ್ಟಿಯಲ್ಲಿ ಬಹಳ ಉನ್ನತವಾದಂತಹ ಒಂದು ಯೋಜನೆ. ದೇವರು ಬಹಳವಾಗಿ ಪ್ರೀತಿ ಮಾಡುವಂತಹ, ಅಥವಾ ದೇವರು ಲೋಕಕ್ಕಾಗಿ ಇಟ್ಟಿರುವಂತಹ ತನ್ನ ಎಲ್ಲಾ ಉದ್ದೇಶಗಳನ್ನ ನೆರವೇರಿಸುವುದಕ್ಕಾಗಿ ದೇವರು ಇಟ್ಟಿರುವಂತಹ ಮೂಲ ಅದು ಸಭೆ. ಈ ಸಭೆ ಎಂಬ ಯೋಜನೆ ಏನು, ಯಾಕೆ ದೇವರು ಸಭೆ ಎಂಬ ಯೋಜನೆಯನ್ನ ತಂದ್ರು, ನಾವು ಹಂತವಾಗಿ ಹೋಗೋಣ. ಯಾಕೆ ಸಭೆಯನ್ನ ದೇವರು ತಂದ್ರು, ಹೇಗೆ ಸಭೆಯನ್ನ ತಂದ್ರು, ಸಭೆಯ ಕಾರ್ಯಗಳೇನು, ಸಭೆಯ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ದೇವರು ಒದಗಿಸಿರುವ ಮೂಲಗಳೇನು, ಇದೆಲ್ಲ ನಾವು ಗಮನಿಸೋಣ. ಸೊ ಮೊದಲನೇದಾಗಿ ನಾವು ಹೋಗುವರಾಗಿ ನೋಡ, ಸಭೆ ಯಾಕೆ ದೇವರು ಸಭೆಯನ್ನ ತಂದನು, ಯಾಕೆ ದೇವರು ತನ್ನ ಆಲೋಚನೆಯಲ್ಲಿ ಈ ಸಭೆ ಎಂಬ ಯೋಜನೆಯನ್ನ ಈ ಲೋಕದಲ್ಲಿ ದೇವರು ಯಾಕೆ ಸ್ಥಾಪನೆ ಮಾಡಿದ್ರು ಎಂಬುದಾಗಿ ನಾವು ನೋಡೋಣ. ಸೊ ದಯಮಾಡಿ ನನ್ನೊಟ್ಟಿಗೆ ಪೌಲನು ಕೊಲೋಸ್ಯರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪೌಲನು ಕೊಲೋಸ್ಯರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನ ನಾನು ಓದ್ತೇನೆ. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ, ಆತನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಅಂದರೆ ತಂದೆಯಾದಂಥ ದೇವರು ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತನಗೆ ಅಂದರೆ ತಂದೆಯಾದಂಥ ದೇವರಿಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಸೊ ಈ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಇಲ್ಲಿ ಪೌಲನು ಕೊಲೋಸ್ಯರಿಗೆ ಬರೀತದಾನೆ, ತಂದೆಯಾದಂಥ ದೇವರು ಕರ್ತನಾದಂಥ ಯೇಸು ಕ್ರಿಸ್ತನು ಸುರಿಸಿದ ರಕ್ತದ ಮೂಲಕವಾಗಿ, ಆತನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿದ ರಕ್ತದ ಮೂಲಕವಾಗಿ ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕ ತನಗೆ ಅಂದ್ರೆ ತಂದೆಯಾದಂಥ ದೇವರಿಗೆ ಸಂಧಾನ ಮಾಡಿಕೊಳ್ಳಬೇಕು ಎಂಬುದಾಗಿ ನಿಷ್ಕರ್ಷೆ ಮಾಡಿದನು ಅಂತ ಪೌಲನು ಹೇಳ್ತದನು. ದೇವರು ಈ ಯೋಜನೆಯನ್ನ ಮಾಡಿದನು, ದೇವರು ಈ ಆಲೋಚನೆಯನ್ನ ಮೊದಲೇ ಮಾಡಿಟ್ಟಿದ್ದನು, ನಿಷ್ಕರ್ಷೆ ಮಾಡಿಟ್ಟಿದ್ದನು, ದೇವರು ಈ ಆಲೋಚನೆಯನ್ನ ಸಿದ್ಧ ಮಾಡಿಟ್ಟಿದ್ದನು ಎಂಬುದಾಗಿ ಪೌಲನು ಹೇಳ್ತದನು. ಏನು ಕಾರಣ, ಯಾಕೆ ದೇವರು ಈ ಆಲೋಚನೆಯನ್ನ ನಿಷ್ಕರ್ಷೆ ಮಾಡಿಡ್ಬೇಕಾಗಿತ್ತು? ಯಾವಾಗ ಸಂಧಾನ ಮಾಡ್ತಾರೆ, ಯಾವಾಗ ಸಮಾಧಾನ ಮಾಡ್ತಾರೆ, ಯಾರ ನಡುವೆ ಸಂಧಾನ ಸಮಾಧಾನ ಆಗುತ್ತೆ? ಸಾಮಾನ್ಯವಾಗಿ ವೈರಿಗಳ ನಡುವೆ ಸಮಾಧಾನ ಸಂಧಾನ ಆಗ್ತದೆ, ಅಥವಾ ಇಬ್ಬರು ಮನಸ್ತಾಪ ಉಳ್ಳಂತ ವ್ಯಕ್ತಿಗಳ ನಡುವೆ ಸಮಾಧಾನ ಆಗೋದನ್ನ ನೋಡ್ತೇವೆ, ಸಂಧಾನ ಆಗೋದನ್ನ ನೋಡ್ತೇವೆ, ರಿಕನ್ಸಿಲಿಯೇಷನ್ ಎಂಬುದಾಗಿ ನಾವು ಹೇಳ್ತೇವೆ. ಸಂಧಾನ ಎಂಬುದಾಗಿ ಹೇಳುವಾಗ ಇಬ್ಬರ ನಡುವೆ ಇರುವಂತಹ ಮನಸ್ತಾಪಗಳನ್ನ ತೆಗೆದುಹಾಕಿ ಅವರು ಒಂದಾಗುವುದೇ ಸಂಧಾನ ಮತ್ತು ಸಮಾಧಾನ. ಇಲ್ಲಿ ಪೌಲನು ಹೇಳುವಾಗ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ದೇವರು ನಿಷ್ಕರ್ಷೆ ಮಾಡಿದನು.
ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ಸೊ ಸಭೆ ಎಂಬ ಯೋಜನೆ ಎಂಬುದಾಗಿ ಹೇಳುವಾಗ ಇದನ್ನು ಯಾಕೆ ದೇವರು ತಂದನು ಎಂಬುದಾಗಿ ಹೇಳುವುದಾದ್ರೆ ಒಂದು ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ. ಈಗ ಗಮನವಿಟ್ಟು ಕೇಳಿ ನೋಡಿ, ದೇವರು ಈ ಯೋಜನೆಯನ್ನ ಮೊದಲೇ ಮಾಡಿಟ್ಟಿದ್ರು. ದೇವರು ತನ್ನ ಕ್ರಿಸ್ತನ ಮೂಲಕ ಸಮಸ್ತವನ್ನ ಸಂಧಾನ ಪಡಿಸಿಕೊಳ್ಬೇಕೆಂಬ ಯೋಜನೆಯನ್ನ ದೇವರು ಮೊದಲೇ ಮಾಡಿಟ್ಟಿದ್ರು. ದೇವರು ಮಾಡಿಟ್ಟಂತ ಈ ಯೋಜನೆಯನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು, ಹೇಗೆ ದೇವರು ಅದನ್ನ ನಡೆಸಿದ್ರು ಎಂಬುದಾಗಿ ನಾವು ನೋಡುವುದಾದ್ರೆ, ನಾವು ಹಳೆ ಒಡಂಬಡಿಕೆಗೆ ಹೋಗುವಾಗ, ಹಳೆ ಒಡಂಬಡಿಕೆಯ ಕಾಲಘಟ್ಟವನ್ನು ಗಮನಿಸುವಾಗ ದೇವರು ಅಬ್ರಹಾಮನನ್ನ ಆಯ್ಕೆ ಮಾಡಿಕೊಂಡ್ರು. ದೇವರು ಅಬ್ರಹಾಮನನ್ನ ಕರೆದು ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಕೊಟ್ಟರು. ಅಬ್ರಹಾಮನಿಗೆ ವಾಗ್ದಾನವನ್ನು ಕೊಟ್ಟು ಆ ವಾಗ್ದಾನವನ್ನು ನೆರವೇರಿಸ್ತೇನೆ ಎಂಬುದಾಗಿ ಹೇಳಿ, ನಿನ್ನ ಮೂಲಕ ಭೂಮಿಯಲ್ಲಿರುವಂತಹ ಸಕಲ ಕುಲ ಜನಾಂಗಗಳು ಆಶೀರ್ವದಿಸಲ್ಪಡುವ ಎಂಬ ಒಂದು ವಾಗ್ದಾನವನ್ನು ಕೊಟ್ಟರು. ಆ ವಾಗ್ದಾನವನ್ನು ನೆರವೇರಿಸುವುದರ ಸಲುವಾಗಿ ಅಬ್ರಹಾಮನ ಮೂಲಕ ಈಸಾಕನು ಬಂದನು, ಈಸಾಕನಿಂದ ಯಾಕೋಬನು ಬಂದನು, ಯಾಕೋಬನಿಂದ 12 ಕುಲಗಳು ಬಂದವು. ಆ 12 ಕುಲಗಳು ಒಂದು ಜನಾಂಗವಾಗಿ ಬೆಳೆದವು. ಯಾಕೋಬನ 12 ಮಂದಿ ಮಕ್ಕಳು, ಆ 12 ಕುಲಗಳು ಇಸ್ರಾಯೇಲ್ ಜನಾಂಗವಾಗಿ ಬದಲಾದವು. ಸೊ ಇಸ್ರಾಯೇಲ್ ಜನಾಂಗವಾಗಿ ಬದಲಾದಾಗಿಂದ ದೇವರು ಮೊದಲೇ ಪ್ರವಾದನೆಯಾಗಿ ವಾಗ್ದಾನ ರೂಪವಾಗಿ ಹೇಳಲ್ಪಟ್ಟ ಹಾಗೆ ಕರ್ತನಾದಂತಹ ಯೇಸು ಕ್ರಿಸ್ತನು ಯಹೂದ ಕುಲದಲ್ಲಿ ಜನಿಸಿದವನಾಗಿ ಈ ಲೋಕಕ್ಕೆ ಅದನ್ನು ಬಂದನು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನು ಜೀವಿಸಿ ಕಲ್ವಾರಿ ಶಿಲುಬೆಯ ಮೇಲೆ ಆತನು ಮರಣ ಹೊಂದಿದನು. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಇಲ್ಲಿ ಸಂಧಾನ ಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ದೇವರು ನಿಷ್ಕರ್ಷೆ ಮಾಡಿದಂತಹ ಈ ಯೋಜನೆಯನ್ನ ದೇವರು ಜಾರಿಗೆ ತರುವುದಕ್ಕಾಗಿ ಅನಾದಿ ಕಾಲದಿಂದ ದೇವರು ಆ ಒಂದು ಆಲೋಚನೆಯನ್ನ ಮಾಡುತ್ತಾ ಹಂತ ಹಂತವಾಗಿ ಅದನ್ನ ಪ್ರಗತಿಯಿಂದ ಮುಂದೆ ತರ್ತಾ ಇದ್ರು. ಕಾರಣ ಏನು? ದೇವರು ಸಮಸ್ತವನ್ನ ಕ್ರಿಸ್ತನ ಮೂಲಕ ಸಂಧಾನ ಮಾಡಿಕೊಳ್ಬೇಕಾದ್ರೆ, ದೇವರು ಸಮಸ್ತವನ್ನ ಕ್ರಿಸ್ತನ ಮೂಲಕ ಸಮಾಧಾನ ಪಡಿಸ್ಕೊಳ್ಬೇಕಾದ್ರೆ, ಈ ಸಂಧಾನಕ್ಕೆ ಅಡ್ಡಿಯಾಗಿರುವಂತಹ ಒಂದು ಸಂಗತಿಯು ಅಥವಾ ಆ ಸಂಗತಿ ಅದು ತೀರಿಸಲ್ಪಡಬೇಕು. ಆ ಸಂಗತಿಯ ಪಾಪ. ಸೊ ದೇವರು ಮತ್ತು ಮನುಷ್ಯರ ನಡುವೆ ಸಂಧಾನವಾಗುವುದಕ್ಕೆ ಅಡ್ಡಿಯಾಗಿದ್ದಂತಹ ಸಂಗತಿ ಪಾಪವಾಗಿರುವ ಕಾರಣದಿಂದ ಈ ಪಾಪವನ್ನ ನಿರ್ಮೂಲನೆ ಮಾಡುವುದಕ್ಕಾಗಿ ಅಥವಾ ಈ ಪಾಪದ ವಿಷಯದಲ್ಲಿ ಜನರು ನರಕಕ್ಕೆ ಹೋಗದ ಹಾಗೆ ಒಂದು ಬೆಲೆಯನ್ನ ತೆರುವುದಕ್ಕಾಗಿ ತನ್ನ ಪ್ರಾಣವನ್ನ ಕೊಡುವುದಕ್ಕಾಗಿ ಕ್ರಿಸ್ತನ ಈ ಲೋಕಕ್ಕೆ ಬಂದ. ಸೊ ದೇವರ ಯೋಜನೆ ಹೇಗಿತ್ತು ಅಂತಂದ್ರೆ, ಅಬ್ರಹಾಮನನ್ನ ಆರಿಸಿಕೊಂಡಂತಹ ಕರ್ತನು ಯಾಕೋಬನ ಮೂಲಕ 12 ಕುಲಗಳನ್ನ ಕೊಟ್ಟು ಒಂದು ಜನಾಂಗವಾಗಿ ಮಾಡಿದಂತ ಕರ್ತನು ಆ ಜನಾಂಗದ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಬರಮಾಡಿ ಆತನು ನರಾವತಾರ ಹೊಂದುವಂತೆ ಮಾಡಿ, ನರಾವತಾರ ಹೊಂದಿದಂತಹ ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಅರ್ಪಿಸುವುದರ ಮೂಲಕವಾಗಿ, ತನ್ನ ಜೀವವನ್ನ ಕೊಡುವುದರ ಮೂಲಕವಾಗಿ, ಅಂದ್ರೆ ಪಾಪಕ್ಕೆ ತೆರಬೇಕಾದಂತಹ ಬೆಲೆಯನ್ನ ತೆರುವುದರ ಮೂಲಕವಾಗಿ ಸಮಸ್ತ ಲೋಕದಲ್ಲಿರುವಂತಹ ಎಲ್ಲಾ ಜನರು ಕೂಡ ದೇವರೊಂದಿಗೆ ಸಂಧಾನವಾಗುವುದಕ್ಕೆ ಮಾರ್ಗ ಮಾಡಿಕೊಟ್ರು. ಕ್ರಿಸ್ತನ ಮಾರ್ಗವನ್ನ ತೆರೆದುಕೊಟ್ನು. ಸೊ ದೇವರ ಯೋಜನೆ ಏನಾಗಿತ್ತು? ಸಮಸ್ತವನ್ನ ಕ್ರಿಸ್ತನ ಮೂಲಕ ಸಂಧಾನ ಪಡಿಸ್ಕೊಳ್ಬೇಕೆಂಬುದು ದೇವರ ಯೋಜನೆ ಆಗಿತ್ತು. ಈ ಯೋಜನೆಯನ್ನ ದೇವರು ಯಾವ ರೀತಿಯಾಗಿ ತಂದ್ರು? ಕ್ರಿಸ್ತನನ್ನ ಕಳುಹಿಸಿ ಕ್ರಿಸ್ತನ ಕಲ್ವಾರಿ ಶಿಲುಬೆ ಮೇಲೆ ಸಾಯೋದರ ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬರು ಪಾಪದ ಶಿಕ್ಷೆಯಿಂದ ಬಂಧನದಿಂದ ಮುಕ್ತಿ ಹೊಂದಿದವರಾಗಿ ದೇವರ ಮಕ್ಕಳಾಗುವಾಗೆ ದೇವರೊಂದು ಮಾರ್ಗವನ್ನ ತೆರೆದುಕೊಟ್ರು. ಸೊ ಈ ಮಾರ್ಗ, ಈ ಯೋಜನೆ ಇದೆಯಲ್ಲ, ದೇವರು ಕ್ರಿಸ್ತನ ಮೂಲಕ ಸಮಸ್ತವನ್ನ ಸಂಧಾನ ಪಡಿಸ್ಕೊಳ್ಬೇಕೆಂಬ ಈ ಯೋಜನೆ ಇದೆಯಲ್ಲ, ಈ ಯೋಜನೆಯೇ ಸಭೆ. ಯಾಕೆ ಈ ಯೋಜನೆ ಸಭೆ ಎಂಬುದಾಗಿ ನಾವು ಹೇಳ್ತಿದ್ರೆ, ಯಾಕೆ ಈ ಯೋಜನೆಯನ್ನ ಸಭೆ ಎಂಬುದಾಗಿ ನಾವು ಕರಿತೀವಿ ಅಂತ ಹೇಳೋದಾದ್ರೆ, ಈ ಯೋಜನೆಯನ್ನ ಈಗ ನಾವು ಯಾಕೆ ದೇವರ ಯೋಜನೆ ಮಾಡಿದ್ರು ಎಂಬುದಾಗಿ ನೋಡಿದ್ವು. ಪಾಪ ನಿವಾರಣೆ ಮಾಡಿ ಲೋಕದಲ್ಲಿರುವಂತಹ ಎಲ್ಲಾ ಮನುಷ್ಯರು ಕ್ರಿಸ್ತನನ್ನ ಸ್ವೀಕರಿಸಿ ದೇವರೊಂದಿಗೆ ಸಂಧಾನ ಮಾಡಿಕೊಂಡು ದೇವರ ಮಕ್ಕಳಾಗಬೇಕೆಂಬುದು ದೇವರ ಯೋಜನೆ. ಈ ಯೋಜನೆಯನ್ನ ದೇವರು ಇಟ್ಟಿರುವಾಗ ಈ ಯೋಜನೆಯನ್ನ ಹೇಗೆ ದೇವರು ಕಾರ್ಯರೂಪಕ್ಕೆ ತಂದರು, ಯಾವ ರೀತಿಯಲ್ಲಿ ದೇವರು ಅದನ್ನ ಮಾಡಿದ್ರು ನೋಡಿ. ಅದಕ್ಕೊಂದು ವಚನವನ್ನು ನೋಡೋಣ ದಯಮಾಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 4, 5, 6 ವಚನಗಳನ್ನ ನಾನು ಓದ್ತಾ ಇದ್ದೇನೆ. ಸೊ ನೋಡಿ, ದೇವರು ಸಭೆ ಎಂಬ ಒಂದು ಯೋಜನೆಯನ್ನ ಯಾಕೆ ತಂದ್ರು ಅಂತ ನಾವು ನೋಡಿದ್ವು. ಕಾರಣ, ಪಾಪಿಗಳಾದಂತಹ ಮನುಷ್ಯರು
ದೇವರ ಮಕ್ಕಳಾಗುವುದಕ್ಕಾಗಿ ಒಂದು ಮಾರ್ಗವನ್ನ ದೇವರು ತರೆದ್ರು. ಅದು ಸಭೆನೇ ಎಂಬುದಾಗಿ ನಾವು ಹೇಗೆ ಹೇಳ್ತೀವಿ ಅನ್ನೋದಕ್ಕೆ ನಾನು ಆಧಾರ ಕೊಡ್ತಾ ಇದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ನೋಡುವಾಗ 3ನೇ ಅಧ್ಯಾಯದ 4, 5, 6 ಗಮನಿಸುವಾಗ ಇಲ್ಲಿ ಪೌಲನ ಒಂದು ವಿಷಯವನ್ನ ಓದ್ತದನ್ನು. ಪೌಲನ ಒಂದು ವಿಷಯವನ್ನು ಹೇಳ್ತದನ್ನ ನಾನು ಓದ್ತೀನಿ. ಬರೆದದನ್ನ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು, ಕ್ರಿಸ್ತನ ವಿಷಯವಾದಂತಹ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಇದು ಮರ್ಮವಾಗಿತ್ತು ಅಂತ ಪೌಲನು ಹೇಳ್ತಾ ಇದ್ದಾನೆ. ಮುಂದೆ ಅದು ಯಾವುದೆಂದರೆ, ಆ ಮರ್ಮ, ಕ್ರಿಸ್ತನ ವಿಷಯವಾದಂತಹ ಆ ಮರ್ಮ ಯಾವುದೆಂದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತೇಸುವಿನಲ್ಲಿರುವವರಾಗಿ, ಎರಡನೇದಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಗಮನಿಸಿ, ನಾನು ಹೇಳಿದೆ ದೇವರು ಸಭೆ ಎಂಬ ಯೋಜನೆಯನ್ನ ತಂದ್ರು. ಈ ಯೋಜನೆಯನ್ನ ತರುವುದಕ್ಕಾಗಿ ಒಂದು ಮಾರ್ಗವನ್ನ ತೆರೆದ್ರು. ಆ ಮಾರ್ಗ ಏನು? ಸಮಸ್ತ ಲೋಕವನ್ನ ಕ್ರಿಸ್ತನ ಮೂಲಕ ತನ್ನೊಂದಿಗೆ ಸಂಧಾನ ಪಡಿಸಿಕೊಳ್ಳುವಂತ ಒಂದು ಮಾರ್ಗ. ಈ ಮಾರ್ಗ ಏನು? ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದುವಂತ ಮಾರ್ಗ. ಈ ಮಾರ್ಗವನ್ನ ತೆರೆದಂತಹ ದೇವರು ಈಗ ಲೋಕವನ್ನೆಲ್ಲ ಸಂಧಾನ ಮಾಡ್ಕೊಳ್ಬೇಕಲ್ವಾ, ಲೋಕವನ್ನೆಲ್ಲ ತನ್ನ ಕಡೆಗೆ ಆತನು ಕ್ರಿಸ್ತನ ಮೂಲಕ ಸೆಳೆಯಬೇಕಲ್ವಾ. ಇದಕ್ಕಾಗಿ ದೇವರು ಮಾಡಿದಂತ ಆ ಯೋಜನೆಯೇ ಇದು ಮೊದಲೇ ಇದ್ದಂತ ಯೋಜನೆ, ಇದು ಮರ್ಮವಾಗಿದ್ದಂತ ಯೋಜನೆ. ಆ ಯೋಜನೆ ಏನು? ದೇವರು ಹೇಗೆ ಅದನ್ನ ಕಾರ್ಯರೂಪಕ್ಕೆ ತಂದ್ರು ಇಲ್ಲಿ ಗಮನಿಸುವ ಹಾಗೆ ನೋಡಿ. ಆ ಮರ್ಮ ಎಂಬುದಾಗಿ ಹೇಳಿ ಸಭೆಯ ಕುರಿತಾದಂತ ಕ್ರಿಸ್ತನ ವಿಷಯವಾದಂತಹ ಮರ್ಮವನ್ನ 3 ಸಂಗತಿಗಳನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 3 ಸಂಗತಿಗಳನ್ನ ನೋಡಿ. ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತೇಸುವಿನಲ್ಲಿರುವವರಾಗಿ, ಅಂದ್ರೆ ಅನ್ಯ ಜನರು ಅಂದ್ರೆ ಯಹೂದ್ಯರಲ್ಲದಂತಹ ಗ್ರೀಕರು, ಯಹೂದ್ಯರಲ್ಲದಂತಹ ಜನರು, ಅವರು ಕೂಡ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ, ಕ್ರಿಸ್ತನೊಂದಿಗೆ ಸೇರಿದವರಾಗಿ, ಕ್ರಿಸ್ತನ ದೇಹದ ಅಂಗಗಳಾಗಿ ಅಥವಾ ಕ್ರಿಸ್ತನೊಂದಿಗೆ ಸೇರಿದವರಾಗಿ ಅವರಿಗಿರುವಂತಹ 3 ಸವಲತ್ತುಗಳ ಈ ಮರ್ಮ. 3 ಸವಲತ್ತುಗಳೇನು? ಯಹೂದ್ಯರೊಂದಿಗೆ ಬಾಧ್ಯರು. ಯಾವ ರೀತಿಯಲ್ಲಿ ಯಹೂದ್ಯರು ದೇವ ಜನರು ಎಂಬುದಾಗಿ ಕರೆಯಲ್ಪಟ್ರು, ಯಾವ ರೀತಿಯಲ್ಲಿ ಯಹೂದ್ಯರು ದೇವರ ಮಕ್ಕಳೆನಿಸಿಕೊಂಡ್ರು, ಯಾವ ರೀತಿಯಲ್ಲಿ ಯಹೂದ್ಯರು ದೇವರಿಂದ ಆಶೀರ್ವಾದಕ್ಕೆ ಪಾತ್ರರಾದರು, ಅದೇ ರೀತಿಯಲ್ಲಿ ಅನ್ಯ ಜನರು ಕೂಡ ಯಹೂದ್ಯರೊಂದಿಗೆ ಬಾಧ್ಯರು, ಯಹೂದ್ಯರೊಂದಿಗೆ ಸಹಬಾಧ್ಯರಾಗಿ, ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹಗಳೊಳಗಣ ಅಂಗಗಳು ಅಂತ ಹೇಳ್ತದೆ. ಒಂದೇ ದೇಹಗಳೊಳಗಣ ಅಂಗಗಳು. 3ನೇದಾಗಿ ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ. ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನ ದೇವರು ಮಾಡಿದ್ರು, ನಿನ್ನ ಮೂಲಕ ಈ ಲೋಕದ ಜನಾಂಗವೆಲ್ಲ ಆಶೀರ್ವಾದ ಉಂಟಾಗುವಂತ ಈ ವಾಗ್ದಾನದಲ್ಲಿ ಪಾಲುಗಾರರು. ಸೊ ಈಗ ನಾನು ಹೇಳಕ್ ಬರ್ತಾ ಇರೋದೇನಂದ್ರೆ, ದೇವರು ಒಂದು ಯೋಜನೆಯನ್ನ ಮಾಡಿ ಆ ಯೋಜನೆಯಲ್ಲಿ ಲೋಕವನ್ನ ಸಂಧಾನ ಪಡಿಸ್ಕೊಳ್ಬೇಕೆಂಬುದಾಗಿದ್ರು. ಸೊ ದೇವರು ಸಂಧಾನ ಪಡಿಸ್ಕೊಳ್ಬೇಕೆಂಬ ಈ ಯೋಜನೆಯನ್ನ ಯಾವ ರೀತಿಯಾಗಿ ದೇವರು ಕಾರ್ಯರೂಪಕ್ಕೆ ತಂದ್ರು ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಹೂಣುವಿಕೆ, ಪುನರುತ್ಥಾನದಲ್ಲಿ ಯಾವ ಯಾವ ವ್ಯಕ್ತಿ ತನ್ನ ಭರವಸೆಯನ್ನು ಇಡ್ತಾನೋ, ಯಾವ ವ್ಯಕ್ತಿ ನಂಬಿಕೆಯನ್ನು ಇಡ್ತಾನೋ, ಅವರೆಲ್ಲರಿಗೂ ಕೂಡ, ಅವನು ಯಹೂದ್ಯನಾಗಲಿ ಅನ್ಯನಾಗಲಿ, ಅವರೆಲ್ಲರಿಗೂ ಕೂಡ ಈ 3 ಸವಲತ್ತುಗಳನ್ನ ದೇವ್ರು ಕೊಟ್ರು. ಈ 3 ಸವಲತ್ತುಗಳನ್ನ ದೇವ್ರು ಕೊಟ್ರು. ಏನು 3 ಸವಲತ್ತು? ಯಹೂದ್ಯರೊಂದಿಗೆ ಅವರು ಸಹಬಾಧ್ಯರು, ಒಂದೇ ದೇಹಗಳೊಳಗಣ ಅಂಗಗಳು, ಅದೇ ರೀತಿಯಾಗಿ ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಅಂತ ಹೇಳ್ತದೆ. ಈ 3 ಸವಲತ್ತುಗಳನ್ನ ಅನ್ಯ ಜನರಿಗೆ ದೇವರು ಕೊಟ್ರು. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಯಹೂದ್ಯರನ್ನ ಅನ್ಯರನ್ನ ದೇವರು ಸಮವಾಗಿ ಮಾಡಿದ್ರು, ಎಲ್ಲರೂ ಒಂದೇ ಅನ್ನೋದನ್ನ ಮಾಡಿದ್ರು. ಈ ಎಲ್ಲಾರು ಒಂದೇ ಆಗಿದ್ದಾರಲ್ಲ, ಈಗ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ, ಹೂಣುವಿಕೆಯಲ್ಲಿ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನೇ ಸ್ವಂತ ರಕ್ಷಕನಾಗಿ ಒಡೆಯನನಾಗಿ ಸ್ವೀಕರಿಸಿದ್ದಾರೋ, ಅಂದ್ರೆ ಯಾರ್ಯಾರು ರಕ್ಷಣೆ ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಯಹೂದ್ಯರೊಂದಿಗೆ ಬಾಧ್ಯರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು, ಕ್ರಿಸ್ತನ ದೇಹಗಳೊಳಗಣ ಅಂಗಗಳು.
ಸೊ ಅಂದ್ರೆ ಈ ಮೂರು ವಾಗ್ದಾನಗಳನ್ನ, ಈ ಮೂರು ವಿಷಯಗಳನ್ನ ಯಾರು ಹೊಂದಿದ್ದಾರೋ, ಯಾರು ಪಡ್ಕೊಂಡಿದ್ದಾರೋ, ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿದವರಾಗಿ ಯಾರು ಪಡ್ಕೊಂಡಿದ್ದಾರೋ ಆ ಜನರೇ ಸಭೆ. ಆ ಜನರೇ ಸಭೆ, ಕ್ರಿಸ್ತನ ದೇಹದ ಅಂಗಗಳು, ಅವರನ್ನೇ ಸಭೆ ಎಂಬುದಾಗಿ ಹೇಳ್ತಾರೆ. ಈಗ ಈ ಸಭೆ ಇದೆಯಲ್ಲ, ಕ್ರಿಸ್ತನ ದೇಹದ ಅಂಗಗಳು ಎಂಬುದಾಗಿ ಕರೆಯಲ್ಪಡುವಂತ ಈ ಸಭೆ ಇದೆಯಲ್ಲ, ಸಭೆಯನ್ನ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಹೇಳ್ತಾರೆ. ನಾನು ಹೇಳೋದು ನಿಮ್ಗೆ ಸ್ಪಷ್ಟವಾಗ್ತದೆ ಅಂತ ನಂಬ್ತೇನೆ. ಸಭೆಯನ್ನ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು ಸಾರ್ವತ್ರಿಕ ಸಭೆ, ಇನ್ನೊಂದು ಸ್ಥಳೀಯ ಸಭೆ ಎಂಬುದಾಗಿ ಹೇಳ್ತಾರೆ. ಈ ಸಾರ್ವತ್ರಿಕ ಸಭೆ ಎಂಬ ಪದವನ್ನು ನಾವು ಸತ್ಯವೇದದಲ್ಲಿ ಕಾಣೋದಿಲ್ಲ. ಸಾರ್ವತ್ರಿಕ ಎಂಬ ಪದವನ್ನು ನಾವು ಸತ್ಯವೇದದಲ್ಲಿ ಕಾಣೋದಿಲ್ಲ. ಬದಲಾಗಿ ಸಾರ್ವತ್ರಿಕ ಸಭೆ ಎಂಬುದಾಗಿ ಹೇಳುವುದಾದ್ರೆ, ಲೋಕದಲ್ಲಿರುವಂತಹ ಎಲ್ಲಾ ಭಾಷೆ, ಕುಲ, ಜನಾಂಗ, ಗೋತ್ರಗಳವರು, ಅವರಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲರೂ ಕೂಡ ಕ್ರಿಸ್ತನ ದೇಹದ ಅಂಗಗಳಾಗಿದ್ದಾರಲ್ಲ, ಈ ಕ್ರಿಸ್ತನ ದೇಹವನ್ನ ಸಭೆ, ಸಾರ್ವತ್ರಿಕ ಸಭೆ ಎಂಬುದಾಗಿ ಕರೀತಾರೆ. ಅದಕ್ಕೆ ಮಂಡಳಿ ಎಂಬುದಾಗಿ ಕರೀತಾರೆ, ಕ್ರಿಸ್ತನ ಮೊದಲ ಗಿತ್ತಿ ಎಂಬುದಾಗಿ ಕರೀತಾರೆ, ಮಂದಿರ ಎಂಬುದಾಗಿ ಕರೀತಾರೆ, ಈ ಜನರನ್ನ ಕಲ್ಲುಗಳು ಎಂಬುದಾಗಿ ಕರೀತಾರೆ. ಈ ಸಾರ್ವತ್ರಿಕ ಸಭೆಯನ್ನು ಅನೇಕ ರೀತಿಯಲ್ಲಿ ಕರೆಯೋದುಂಟು. ಆದ್ರೆ ಈ ಸಾರ್ವತ್ರಿಕ ಸಭೆ ಎಂಬುದಾಗಿ ಹೇಳುವಾಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲಾ ಜನರ ಗುಂಪು, ಎಲ್ಲಾ ಜನರನ್ನ ಒಟ್ಟಾಗಿ ಸೇರಿಸಿ ಕ್ರಿಸ್ತನ ದೇಹ ಎಂಬುದಾಗಿ ಕರೀತಾರೆ. ಕ್ರಿಸ್ತನ ದೇಹ ಎಂಬುದಾಗಿ ಹೇಳ್ತಾರೆ. ಈ ಕ್ರಿಸ್ತನ ದೇಹದಲ್ಲಿರುವಂತಹ ಈ ಜನರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟಿರುವಂತಹ, ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ ಸ್ವೀಕರಿಸಿರುವಂತಹ ಈ ಎಲ್ಲಾ ಜನರು ಅವರವರು ಇರುವಂತಹ ಸ್ಥಳಗಳಲ್ಲಿ ಸಭೆಯಾಗಿ ಸೇರುವುದನ್ನೇ ಸ್ಥಳೀಯ ಸಭೆ ಎಂಬ ಕರೀತಾರೆ. ಯಾವ ಜನರು ಅವರವರು ಇರುವಂತಹ ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೇರಿ ಬರ್ತಾರೋ ಅದನ್ನ ಸ್ಥಳೀಯ ಸಭೆ ಎಂಬುದಾಗಿ ಕರೀತಾರೆ. ಈ ಉದಾಹರಣೆಗೆ ಇಲ್ಲಿ ನಾವು ನೋಡಿದ ಹಾಗೆ ಕ್ರಿಸ್ತನ ದೇಹದ ಅಂಗಗಳು ಎಂಬುದಾಗಿ ಹೇಳುವಾಗ ಅದು ಒಟ್ಟಾಗಿ ಲೋಕದಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳನ್ನ ಸೂಚಿಸುವಂಥದ್ದು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲರನ್ನ ಸೂಚಿಸುವಂಥದ್ದು. ಆದರೆ ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಒಂದು ಪ್ರಾಂತ್ಯದಲ್ಲಿ, ಒಂದು ನಿರ್ದಿಷ್ಟವಾದಂತಹ ಪ್ರಾಂತ್ಯದಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬರುವವರನ್ನ ಸೂಚಿಸುವಂಥದ್ದು. ಈಗ ಉದಾಹರಣೆಗೆ ಚಿಕ್ಕಮಗಳೂರಿನಲ್ಲಿರುವಂತಹ ಬೇತೇಲ್ ಸಭೆ ಎಂಬುದಾಗಿ ಹೇಳುವಾಗ ಬೇತೇಲ್ ಸಭೆ ಅದು ಸ್ಥಳೀಯ ಸಭೆ. ಸ್ಥಳೀಯ ಸಭೆ ಅಂದ್ರೆ ಏನು? ಆ ಚಿಕ್ಕಮಗಳೂರಿನಲ್ಲಿರುವಂತಹ ಆ ಪ್ರಾಂತ್ಯದಲ್ಲಿ ಕರ್ತನ ದಾಸರ ಮೂಲಕವಾಗಿ ಸ್ಥಾಪಿಸಲ್ಪಟ್ಟು ಈ ಸಾರ್ವತ್ರಿಕ ಸಭೆಯ ಅಂಗಗಳಾಗಿರುವಂತಹ ವಿಶ್ವಾಸಿಗಳು ಕರ್ತನ ಹೆಸರಿನಲ್ಲಿ ಕೂಡಿ ಬರುವಂತಹ ಸ್ಥಳ, ಅದನ್ನ ಸ್ಥಳೀಯ ಸಭೆ ಎಂಬ ಕರೀತಾರೆ. ಸೊ ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಸಾಮಾನ್ಯವಾಗಿ ನಾವು ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಅದನ್ನ ನಾವು ಆ ಕಟ್ಟಡ ಎಂಬುದಾಗಿ ಅನೇಕ ಮಂದಿ ಭಾವಿಸುವುದುಂಟು. ಸಭೆ ಅದು ಕಟ್ಟಡವನ್ನ ಸೂಚಿಸುವಂಥದ್ದಲ್ಲ, ಬದಲಾಗಿ ಅಲ್ಲಿ ಸೇರಿ ಬರುವಂತ ಜನರ ಗುಂಪನ್ನ ಸೂಚಿಸುವಂಥದ್ದು. ಸೊ ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಅಲ್ಲಿರುವಂತಹ ಜನರ ಗುಂಪನ್ನ ಸೂಚಿಸುವಂತ ಒಂದು ವಿಷಯ. ಸೊ ಸಾರ್ವತ್ರಿಕ ಸಭೆ, ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಸಾರ್ವತ್ರಿಕ ಸಭೆ ಲೋಕದಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳನ್ನ ಒಳಗೊಂಡಂತ ಕ್ರಿಸ್ತನ ದೇಹ. ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಈ ಕ್ರಿಸ್ತನ ದೇಹದಲ್ಲಿರುವಂತಹ ವಿಶ್ವಾಸಿಗಳು ಅವರವರ ಪ್ರಾಂತ್ಯಗಳಲ್ಲಿ ಅವರು ಒಟ್ಟಾಗಿ ಸೇರಿ ಬರುವುದೇ ಸ್ಥಳೀಯ ಸಭೆ. ಸ್ಥಳೀಯ ಸಭೆ ಎಂಬುದಾಗಿ ಹೇಳುವಾಗ ಸಭೆ ಎಂಬ ಪದದ ಅರ್ಥ ಮೂಲ ಭಾಷೆಯಲ್ಲಿ ಎಕ್ಲೇಸಿಯಾ ಎಂಬುದಾಗಿ ಕರೀತಾರೆ. ಎಕ್ಲೇಸಿಯಾ ಅಂದ್ರೆ ಕರೆಯಲ್ಪಟ್ಟವರ ಗುಂಪು, ಕರೆಯಲ್ಪಟ್ಟವರು ಎಂಬುದಾಗಿ. ದೇವರಿಂದ ಕರೆಯಲ್ಪಟ್ಟು ದೇವರ ಮಕ್ಕಳಾಗಿ ಇರುವಂತವರೇ ಸಭೆ. ಸೊ ಈಗ ನಾವು ನೋಡಿದ್ವು, ದೇವರ ಒಂದು ಯೋಜನೆಯನ್ನ ಮಾಡೋದು, ಒಂದು ನಿಷ್ಕರ್ಷೆಯನ್ನ ಮಾಡೋದು, ಲೋಕದಲ್ಲಿರುವಂತಹ ಎಲ್ಲಾ ಸಂಗತಿಗಳನ್ನ ಕ್ರಿಸ್ತನ ಮೂಲಕ ಸಂಧಾನ ಪಡಿಸ್ಕೊಳ್ಬೇಕೆಂಬುದು ದೇವರ ಒಂದು ಯೋಜನೆಯಾಗಿತ್ತು. ಅದಕ್ಕಾಗಿ ದೇವರು ಒಂದು ಮಾರ್ಗವನ್ನ ತೆರೆದರು. ಯಾವ ಮಾರ್ಗ? ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಒಂದು ಮಾರ್ಗವನ್ನು ತೆರೆದನು, ಅದುವೇ ರಕ್ಷಣೆಯ ಮಾರ್ಗ. ಈ ಮಾರ್ಗಕ್ಕೆ ಬಂದವರೆಲ್ಲರೂ ಕೂಡ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಸ್ವೀಕರಿಸಿದ್ದಾರೋ ಅವರೆಲ್ಲರೂ ಕೂಡ ಯಹೂದ್ಯರೊಂದಿಗೆ ಬಾಧ್ಯರಾಗಿ, ಕ್ರಿಸ್ತನ ದೇಹದ ಅಂಗಗಳಾಗಿ, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರಾಗಿ ಒಂದೇ ದೇಹದ ಅಂಗಗಳಾದರು. ಇವರನ್ನೇ ಕ್ರಿಸ್ತನ ದೇಹವೆಂಬ ಸಭೆ ಎಂಬುದಾಗಿ ಕರೀತಾರೆ.
ಈ ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಅವರವರು ಜೀವಿಸುವಂತಹ, ಅವರವರು ವಾಸ ಮಾಡುವಂತಹ ಪ್ರಾಂತ್ಯಗಳಲ್ಲಿ ಸ್ಥಳೀಯವಾಗಿ ಸೇರುವಂಥದ್ದೇ ಸ್ಥಳೀಯ ಸಭೆ. ಅವರವರು ಸ್ಥಳೀಯವಾಗಿ ಸೇರುವಂಥದ್ದೇ ಸ್ಥಳೀಯ ಸಭೆ. ಇದು ಸಭೆ ಅಂದ್ರೆ ಏನು, ಸಭೆಯ ಒಂದು ಯೋಜನೆ ಏನು, ದೇವರು ಹೇಗೆ ಈ ಸಭೆಯ ಒಂದು ಕಾರ್ಯರೂಪವನ್ನ ತಂದ್ರು ಅಂತ. ಸೊ ಈಗ ಮೂರನೇದಾಗಿ ನಾವು ನೋಡುವಂಥದ್ದು, ಯಾಕೆ ದೇವರು ಈ ಸಭೆಯನ್ನ ತಂದ್ರು, ಈ ಸಭೆಗೆ ದೇವರು ಇಟ್ಟಿರುವಂತಹ ಪ್ರಾಥಮಿಕವಾದಂತಹ ಉದ್ದೇಶಗಳೇನು, ಸಭೆಯು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಅನೇಕ ಕಾರಣಗಳನ್ನ ನಾವು ಕೊಡಬಹುದು, ಅನೇಕ ವಿಷಯಗಳನ್ನು ಹೇಳಬಹುದು. ನಾನು ಸರಳವಾಗಿ 3 ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದು ಸಭೆ ಯಾವ ಯಾವ ಸಂಗತಿಗಳನ್ನ ಮಾಡಬೇಕು, ಯಾಕೆ ನೋಡಿ ಈ ವಿಷಯ, ನಾವು ಸಭೆ ಎಂಬ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವಾಗ, ಈ ಕಾಲದಲ್ಲಿ ಈ ಒಂದು ನಾವು ಜೀವಿಸ್ತಿರುವಂತಹ ಈ ಒಂದು ತಲೆಮಾರನ್ನ ಗಮನಿಸುವಾಗ, ನೀವು ಯೌವನಸ್ಥರನ್ನ ಗಮನಿಸುವಾಗ ಅಥವಾ ಕುಟುಂಬಗಳನ್ನ ಗಮನಿಸುವಾಗ, ದಿನೇ 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 ಈ ಸಭೆಯ ಮೌಲ್ಯ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸಭೆಗೆ ಸೇರಿ ಬರುವಂಥದ್ದು, ಸಭೆಯ ಕೂಟಗಳಿಗೆ ಹೋಗುವಂಥದ್ದು, ಸಭೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಈ ಎಲ್ಲಾ ಸಂಗತಿಗಳಲ್ಲಿ ನಮ್ಮ ಆಸಕ್ತಿ ದಿನೇ 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 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸಭೆಯಾಗಿ ಸೇರಿ ಬರುವುದನ್ನ ಅನೇಕ ಮಂದಿ ಬಿಟ್ಟಿದ್ದಾರೆ. ಸೊ ಸಭೆ ಎಂಬುದಾಗಿ ಹೇಳುವಾಗ ಅದು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಯೋಜನೆ, ದೇವರ ದೃಷ್ಟಿಯಲ್ಲಿ ಮಹತ್ತರವಾದಂತಹ ಯೋಜನೆ, ದೇವರು ಬಹಳ ಗಂಭೀರವಾಗಿ ಪರಿಗಣಿಸುವಂತಹ ಒಂದು ಯೋಜನೆ. ನಾವು ಅಪೊಸ್ತಲರ ಕೃತ್ಯಗಳು 20-28 ನೋಡ್ತೇವೆ, ದೇವರು ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡಂತ ಸಭೆ ಎಂಬುದಾಗಿ ಹೇಳುವಾಗ, ದೇವರು ತನ್ನ ಮಗನಾದಂತಹ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸಂಪಾದಿಸಿಕೊಂಡಂತ ಸಭೆ, ಅದು ಬಹಳ ಪ್ರಾಮುಖ್ಯವಾದದ್ದು ದೇವರ ದೃಷ್ಟಿಯಲ್ಲಿ. ಸೊ ಈ ಕಾರಣದಿಂದ ಈ ಪ್ರಾಥಮಿಕವಾದಂತಹ ಸಂಗತಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಕಲಿತ್ಕೊಂಡ್ರೆ, ಈ ಪ್ರಾಥಮಿಕವಾದಂತಹ ವಿಷಯಗಳಲ್ಲಿ ನಮ್ಮ ಅಸ್ಥಿವಾರ ದೃಢವಾಗಿ ಬಿದ್ರೆ, ನಮ್ಮ ಅಸ್ಥಿವಾರ ಸ್ಥಿರವಾಗಿ ಹಾಕಲ್ಪಟ್ರೆ, ಅದರ ಮೇಲೆ ನಾವು ಕಟ್ಟುವಂಥದ್ದು ಸುಲಭವಾಗ್ತದೆ. ಅಸ್ಥಿವಾರ ದೃಢವಾಗಿ ಬಿಟ್ರೆ ನಾವು ಕಟ್ಟುವಂಥದ್ದು ಸುಲಭವಾಗ್ತದೆ. ಈ ಕಾರಣದಿಂದ ಸಭೆಯ ಕುರಿತಾದಂತಹ ಈ ಸಂಗತಿಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಈ ಸಂಗತಿಗಳನ್ನ ನಾವು ಕಲಿತುಕೊಂಡು ಹೋದ್ರೆ ಸಭೆಯ ವಿಷಯವಾಗಿ ನಮ್ಗಿರುವಂತಹ ಆ ಗಾಂಭೀರ್ಯ ಕಡಿಮೆ ಆಗುತ್ತೆ, ಸಭೆಗೆ ನಾವು ಕೊಡಬೇಕಾದಂತಹ ಆ ಮೌಲ್ಯ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಗಮನಿಸುವಾಗ, ಮೊದಲನೇದಾಗಿ ಯಾಕೆ ದೇವರು ಸಭೆ ಎಂಬ ಯೋಜನೆಯನ್ನ ತಂದ್ರು, ದೇವರು ಸಭೆ ಎಂಬ ಯೋಜನೆಯನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು, ಈಗ ಯಾವ ಉದ್ದೇಶಕ್ಕಾಗಿ ದೇವರು ಸಭೆಯನ್ನು ಇಟ್ಟಿದ್ದಾನೆ, ಅಥವಾ ಸಭೆಯ ಮೂಲಕವಾಗಿ ದೇವರು ಏನು ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ನೋಡೋರಾಗಿರೋಣ. ದಯಮಾಡಿ ನನ್ನೊಟ್ಟಿಗೆ ನೀವು ಮಾರ್ಕನು ಬರೆದ ಸುವಾರ್ತೆ 15:16 ಓದೋಣ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಸೊ ದೇವರು ಸಭೆಗಿಟ್ಟಿರುವಂತಹ ಮೊದಲನೇ ಉದ್ದೇಶ ಇಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಹೇಳ್ತಿದ್ದಾರೆ. ಸೊ ದೇವರು ಸಭೆಯನ್ನ ಇಟ್ಟಿರುವಂತಹ ಪ್ರಾಥಮಿಕವಾದಂತಹ ಮೊದಲನೇ ಉದ್ದೇಶ ಅದು ಸುವಾರ್ತೀಕರಣಕ್ಕಾಗಿ, ಸುವಾರ್ತೆಯ ಪ್ರಸರಣಕ್ಕಾಗಿ, ಸುವಾರ್ತೆಯ ಹರಡಬೇಕು ಎಂಬುದಕ್ಕಾಗಿ. ಈ ಯೋಜನೆ ಹೇಗೆ ಅಭಿವೃದ್ಧಿ ಆಗ್ತಾ ಬಂದಿದೆ ನೋಡಿ. ಅಪೊಸ್ತಲನಾದ ಪೇತ್ರನು 50ನೇ ದಿನದಂದು ಎದ್ದು ನಿಂತು ಗಟ್ಟಿ ಸ್ವರದಿಂದ ಮಾತನಾಡಿ ಸುವಾರ್ತೆಯನ್ನು ಸಾರಿ 3000 ಮಂದಿ ರಕ್ಷಣೆ ಹೊಂದಿ ಅಂದು ಸಭೆ ಆರಂಭವಾಯಿತು. ಅದು ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೆಲ್ಲ ನೀವು ಕಲ್ತಿರೋದು, ನಾನು ಆಳವಾಗಿ ಹೋಗ್ತಾ ಇಲ್ಲ. ಸೊ ಈಗಾಗಲೇ ಸಭೆ ಎಂಬುದು ಸ್ಥಾಪನೆ ಆಯಿತು. ಈಗ ನೋಡಿ, ದೇವರು ಯಾಕೆ ಸಭೆಯನ್ನು ಇಟ್ಟಿದ್ದಾನೆ ಅಂತಂದ್ರೆ, ದೇವರು ಈ ಲೋಕದ ಮನುಷ್ಯರನ್ನ ಸಂಧಾನ ಪಡಿಸಿಕೊಳ್ಬೇಕೆಂಬ ದೇವರ ಯೋಜನೆ ಏನಿದೆ, ಆ ಯೋಜನೆಯನ್ನ ದೇವರು ಸಭೆಯ ಮೂಲಕ ಮಾಡ್ತಾ ಇದ್ದಾನೆ. ಇದೇ ವಿಷಯ, ದೇವರು ಸಮಸ್ತವನ್ನ ತನಗೆ ಸಂಧಾನ ಮಾಡ್ಕೊಳ್ಬೇಕು, ಸಮಾಧಾನ ಮಾಡ್ಕೊಳ್ಬೇಕೆಂಬುದಾಗಿ ನಿಷ್ಕರ್ಷ ಮಾಡಿರುವಂತಹ ಆ ಯೋಜನೆಯನ್ನ, ಅದಕ್ಕೊಂದು ಮಾರ್ಗವನ್ನ ತೆರೆದುಕೊಟ್ನು, ಅದಕ್ಕೆ ಸವಲತ್ತುಗಳನ್ನ ಕೊಟ್ನು. ಈಗ ಅದನ್ನ ದೇವರು ಹೇಗೆ ಮಾಡ್ತಾನೆ ಅಂದ್ರೆ ಸಭೆಯ ಮೂಲಕ ಮಾಡ್ತಾ ಇದ್ದಾನೆ. ಸರಿ, ಸುಮಾರು 2000 ವರ್ಷಗಳಿಂದ ನಾವು ಗಮನಿಸುವಾಗ ಈ ಒಂದೇ ಒಂದು ಆಜ್ಞೆಯನ್ನ ಹೊಂದಿದವರಾಗಿ, ಈ ಒಂದೇ ಒಂದು ಆ ನಿಯೋಗವನ್ನ ಹೊಂದಿದವರಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಿ ನೋಡಿ, ಇದು ಯಾವ ರೀತಿಯಲ್ಲಿ ಎಷ್ಟು ಸುಂದರವಾಗಿ ದೇವರು ಇದನ್ನ ಮಾಡಿದಾನೆ ಅಂತಂದ್ರೆ, ಅಪೊಸ್ತಲರಿಂದ ಆರಂಭವಾಯಿತು, ಶಿಷ್ಯರಿಂದ ಆರಂಭವಾಯಿತು. ಅವರು ನಾನಾ ಕಡೆ ಹೋಗಿ ಸುವಾರ್ತೆನ ಸಾರೋದಕ್ಕೆ ಶುರು ಮಾಡಿದ್ರು. ಸುವಾರ್ತೆಯನ್ನ ಕೇಳಿದಂತಹ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದ್ರು. ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದಂತ ಜನರು ಸ್ಥಳೀಯ ಸಭೆಯಾಗಿ ಅಲ್ಲಿ ಸ್ಥಾಪನೆ ಮಾಡಿ ಸ್ಥಳೀಯ ಸಭೆಯಾಗಿ ಸೇರಿ ಬರೋದಕ್ಕೆ ಶುರು ಮಾಡಿದ್ರು. ಆ ಸ್ಥಳೀಯ ಸಭೆಯ ಮೂಲಕವಾಗಿ ಇನ್ನು ಅನೇಕ ಮಂದಿ ಸುವಾರ್ತೆ ಸಾರಕ್ಕೆ ಹೋದ್ರು. ಅವರು ಸಾರಕ್ಕೆ ಹೋದಂತ ಸ್ಥಳಗಳಲ್ಲಿ ಅವರು ಸುವಾರ್ತೆ ಸಾರತಾ ಅಲ್ಲಿ ಸ್ಥಳೀಯ ಸಭೆಗಳನ್ನ ಸ್ಥಾಪನೆ ಮಾಡಿದ್ರು.
ಅಲ್ಲಿ ಸ್ಥಾಪನೆ ಮಾಡಿದ್ರು, ಅದರಿಂದ ಮತ್ತೆ ಸಭೆ ಶುರುವಾಯಿತು. ನೋಡಿ, 2000 ವರ್ಷಗಳಿಂದ, ಸರಿಸುಮಾರು 2000 ವರ್ಷಗಳಿಂದ ಇವತ್ತು ಬೆಂಗಳೂರಿನಲ್ಲೂ ಚಿಕ್ಕಮಗಳೂರಿನಲ್ಲೂ ಸಭೆ ಇದೆ. ಕಾರಣ ಏನು? ದೇವರು ಈ ಯೋಜನೆಯನ್ನ ಅನೇಕರ ದಾಸರುಗಳ ಮನಸ್ಸಿನಲ್ಲಿ ಬಿತ್ತಿ ಅವರು ಆಯಾ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆಯನ್ನ ಸಾರದ್ರ ಮೂಲಕವಾಗಿ ದೇವರು ಸಮಸ್ತದಲ್ಲಿ ಭೂಪರಲೋಕಗಳಲ್ಲಿರುವಂತಹ ಸಮಸ್ತವನ್ನ ಹೇಗೆ ಸಂಧಾನ ಪಾಡಿಸ್ಕೊಂತದಾನೆ ಅಂತಂದ್ರೆ, ಅದು ಸಭೆಯ ಮೂಲಕ ಸುವಾರ್ತೆಯನ್ನ ಸಾರದ್ರ ಮೂಲಕವಾಗಿ, ಸುವಾರ್ತೆಯನ್ನ ಹಂಚುದ್ರ ಮೂಲಕವಾಗಿ. ಇವತ್ತು ನಮಗೆ ಸುವಾರ್ತೆಯನ್ನ ಸಾರುವಂತ ಮಾರ್ಗಗಳು, ಸುವಾರ್ತೆಯನ್ನ ಸಾರುವುದಕ್ಕೆ ಸ್ವಾತಂತ್ರ್ಯವು ನಮ್ಗಿಲ್ಲ. ನಮಗೆ ಸುವಾರ್ತೆಯನ್ನ ನಾವು ಔಟ್ರೀಚ್ ಮಾಡಿ, ನಾವು ಮೊದಲು ಮಾಡ್ತಿದ್ದ ಹಾಗೆ ಎಲ್ಲಾ ಕಡೆಗಳಲ್ಲಿ ಹೋಗಿ ಓಪನ್ ಏರ್ ಮಾಡಿ ಅದನ್ನ ಹಂಚೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಆದ್ರೆ ದೇವರ ಯೋಜನೆ ಇನ್ನೂ ಮುಂದೆ ಸಾಗ್ತಾ ಇದೆ. ದೇವರು ನಮಗೆ ಸಾಧ್ಯವಾಗುವಂತಹ ಮಾರ್ಗಗಳನ್ನು ಕೊಡುವಾಗ ನೋಡಿ, ದೇವರ ಸಭೆಯ ಅಂಗಗಳಾಗಿರುವಂತ ನಾವು, ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನಾವೆಲ್ಲಾ ಕಡೆ ಕೇಳೋ ಹಾಗೆ ಈ ಸುವಾರ್ತೆ ಸಾರೋದು ಎಂಬುದಾಗಿ ಹೇಳುವಾಗ ಅದು ಸಾಮಾನ್ಯವಾಗಿ ಸುವಾರ್ತಿಕರ ಕೆಲಸ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಿದೆ, ಸಭೆಯಲ್ಲಿರುವಂತಹ ಕ್ರಿಸ್ತನ ದೇಹದ ಅಂಗಗಳಾಗಿರುವಂತಹ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನ ಸಾರುವಂತಹ ಕರ್ತವ್ಯ ಇದೆ. ಒಂದು ವೇಳೆ ನಾವು ಬಹಿರಂಗವಾಗಿ ಸಾರೋದಕ್ಕಾಗದೇ ಇರ್ಬೋದು, ಆದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಜನರ ವಿಷಯಗಳಲ್ಲಿ, ನಮ್ಮ ಸುತ್ತಮುತ್ತಲು ನಾವು ಜೀವಿಸುವಂತಹ ನೆರೆಹೊರೆಯವರ ವಿಷಯದಲ್ಲಿ, ನಮ್ಮ ಸಹೋದ್ಯೋಗಿಗಳ ವಿಷಯಗಳಲ್ಲಿ ನಾವು ಸ್ವಾತಂತ್ರ್ಯ ಸಿಗೋದಾದ್ರೆ ಆ ಅವಕಾಶಗಳನ್ನು ಉಪಯೋಗಿಸಿ ನಾವು ಸುವಾರ್ತೆಯನ್ನ ಸಾರಬೇಕು. ಸುವಾರ್ತೆಯನ್ನ ಸಾರುವುದನ್ನೇ ಪ್ರಾಥಮಿಕವಾದಂತಹ ಉದ್ದೇಶವಾಗಿ ದೇವರು ಸಭೆಗೆ ಕೊಟ್ಟಿದ್ದಾನೆ. ದೇವರು ಯಾಕೆ ಸಭೆಗೆ ಉದ್ದೇಶವನ್ನು ಕೊಟ್ಟಿದ್ದಾನೆ ಅಂತಂದ್ರೆ, ಸುವಾರ್ತೆಯನ್ನ ಸಾರೋದ್ರ ಮೂಲಕವಾಗಿ ಸ್ಥಳೀಯ ಸಭೆಗಳು ಇಲ್ಲದ ಸ್ಥಳಗಳಲ್ಲಿ ಸ್ಥಳೀಯ ಸಭೆಗಳು ಸ್ಥಾಪನೆ ಆಗೋದು, ಸ್ಥಳೀಯ ಸಭೆಗಳು ಸ್ಥಾಪನೆ ಆಗೋದ್ರ ಮೂಲಕವಾಗಿ ಆತ್ಮಗಳು ರಕ್ಷಿಸಲ್ಪಟ್ಟು ದೇವರೊಂದಿಗೆ ಸಂಧಾನ ಆಗೋದು. ಇವತ್ತು ನಾವುಗಳೆಲ್ಲ ಅದೇ ರೀತಿಯಾಗಿ ಸುವಾರ್ತೆಯು ಸಾರಲ್ಪಟ್ಟು ದೇವರೊಂದಿಗೆ ಸಮಾಧಾನಕ್ಕೆ ಬಂದಿರುವಂಥದ್ದು, ದೇವರನ್ನ ನಾವು ಸೇರಿಕೊಂಡಿರುವಂಥದ್ದು ಆ ಸುವಾರ್ತೆಯ ಮೂಲಕವಾಗಿ. ಸೊ ದೇವರು ಸಭೆಗೆ ಕೊಟ್ಟಿರುವಂತಹ ಮೊಟ್ಟ ಮೊದಲನೆಯ ಆ ಒಂದು ಉದ್ದೇಶ, ದೇವರು ಸಭೆಯನ್ನು ಸ್ಥಾಪಿಸಿರುವಂತಹ ಉದ್ದೇಶ ಸುವಾರ್ತೀಕರಣದ ಮೂಲಕವಾಗಿ, ಸುವಾರ್ತೆಯ ಪ್ರಸರಣದ ಮೂಲಕವಾಗಿ ಲೋಕದಲ್ಲಿರುವಂತಹ ಎಲ್ಲಾ ಜನರನ್ನ ತನಗೆ ಸಮಾಧಾನ ಪಡಿಸಿಕೊಳ್ಳಬೇಕೆಂಬುದಕ್ಕಾಗಿ. ಎರಡನೇದಾಗಿ ನಾವು ನೋಡುವಾಗ ಎರಡನೆಯ ಉದ್ದೇಶವನ್ನು ನಾವು ಗಮನಿಸೋಣ. ಎರಡನೇ ಉದ್ದೇಶ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ನಾವು ಓದ್ತೇನೆ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇಲ್ಲಿ ಕರ್ತನು ತನ್ನ ಶಿಷ್ಯರಿಗೆ, ತಾನು ಆರೋಹಣವಾಗುವುದರ ಮುಂಚೆ ತನ್ನ ಶಿಷ್ಯರಿಗೆ, ಅಪೊಸ್ತಲರಿಗೆ ಹೇಳ್ತಿದ್ದಾನೆ, ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರ್ಬೇಕು. ಯೆರೂಸಲೇಮಿನಿಂದ ಆರಂಭಗೊಂಡು ಯೂದಾಯ ಸಮಾರ್ಯ ಎಲ್ಲಾ ಕಡೆಗಳು, ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ಸಾಕ್ಷಿಗಳಾಗಿರ್ಬೇಕು. ಏನು ಸಾಕ್ಷಿಗಳಾಗಿರುವುದು ಅಂತಂದ್ರೆ, ದೇವರ ಸಾಕ್ಷಿಗಳಾಗಿರೋದು ಅಂತಂದ್ರೆ ಏನು? ದೇವರ ಸಾಕ್ಷಿಗಳಾಗಿರೋದು ಅಂತಂದ್ರೆ ದೇವರನ್ನ ಪ್ರತಿನಿಧಿಸುವ ಜನರಾಗಿ ಜೀವಿಸುವಂಥದ್ದು. ಇದನ್ನ ಮೂಲ ಭಾಷೆಯಲ್ಲಿ ಮಾರ್ಟಿಯರ್ ಎಂಬುದಾಗಿ ಹೇಳ್ತಾರೆ. ರಕ್ತ ಸಾಕ್ಷಿ ಎಂಬ ಒಂದು ಅರ್ಥವನ್ನ ಅದು ಕೊಡ್ತದೆ. ಕ್ರಿಸ್ತನಿಗಾಗಿ ಪ್ರಾಣ ಕೊಟ್ಟು ಸಾಯುವುದನ್ನೇ ಸಾಕ್ಷಿ ಎಂಬುದಾಗಿ ಕರೀತಾರೆ. ಆದ್ರೆ ನಮ್ಮ ಭಾಷೆಯಲ್ಲಿ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಕ್ರಿಸ್ತನ ಸಾಕ್ಷಿ ಎಂಬುದಾಗಿ ಹೇಳೋದಾದ್ರೆ ಕ್ರಿಸ್ತನನ್ನ ಪ್ರತಿನಿಧಿಸುವುದಷ್ಟೇ. ಇಂದು ಒಂದು ಸಭೆಯನ್ನ ದೇವರು ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಒಂದು ಪ್ರಾಂತ್ಯದಲ್ಲಿ ದೇವರು ಒಂದು ಸಭೆಯನ್ನ ಒಬ್ಬರ ಮೂಲಕವಾಗಿ ಸ್ಥಾಪನೆ ಮಾಡಿದ್ರೆ ಆ ಪ್ರಾಂತ್ಯಕ್ಕೆ ಆ ಸಭೆ ಕ್ರಿಸ್ತನ ಪ್ರತಿನಿಧಿ. ಆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಕ್ರಿಸ್ತನನ್ನ ಪ್ರತಿನಿಧಿಸುವಂತಹ ಜನರು. ಇದು ಕರ್ತನು ಹೇಳಿರುವಂತಹ ಮಾತು. ನೀವು ನನಗೆ ಸಾಕ್ಷಿಗಳಾಗಿರುವಿರಿ, ಸಾಕ್ಷಿಗಳಾಗಿರಬೇಕು ಅಲ್ಲ, ಸಾಕ್ಷಿಗಳಾಗಿರೋದಕ್ಕೆ ಪ್ರಯತ್ನ ಪಡ್ರಿ ಎಂಬುದಾಗಲ್ಲ, ಸಾಕ್ಷಿಗಳಾಗಿರುವಿರಿ, ನೀವು ಸಾಕ್ಷಿಗಳಾಗಿರ್ತೀರಾ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಕಾರಣ ಏನು? ಈಗ ನಾವು ಹೇಳಿದ ಹಾಗೆ ದೇವರು ಆ ಸಮಾಧಾನವನ್ನ, ಸಂಧಾನವನ್ನ ತನ್ನ ಪ್ರತಿನಿಧಿಗಳ ಮೂಲಕ ಅದನ್ನ ದೇವರು ಮಾಡ್ತಾ ಇದ್ದಾನೆ. ಒಂದು ಪ್ರಾಂತ್ಯದಲ್ಲಿರುವಂತಹ ಒಂದು ಸಭೆ, ಒಂದು ಸ್ಥಳೀಯ ಸಭೆ, ಆ ಸ್ಥಳೀಯ ಸಭೆಯ ಸಾಕ್ಷಿ ಇದೆಯಲ್ಲ, ಆ ಸ್ಥಳೀಯ ಸಭೆ ಎಷ್ಟು ಮಾತ್ರ ದೇವರ ಪ್ರತಿನಿಧಿಯಾಗಿ, ದೇವ ಜನರಾಗಿ ತಮ್ಮ ಸುತ್ತಮುತ್ತಲಿರುವಂತಹ ಎಲ್ಲಾ ಜನರನ್ನ ಯಾವ ರೀತಿಯಲ್ಲಿ ಆ ಒಂದು ಸಭೆ ಆಕರ್ಷಿಸಿ ಕ್ರಿಸ್ತನ ಕಡೆಗೆ ಆ ಸಭೆ ಆ ಜನರನ್ನ ನಡೆಸ್ತಾ ಇದೆ ಅನ್ನೋದಕ್ಕಾಗಿ ದೇವರು ಸಭೆ ಇಟ್ಟಿದ್ದಾನೆ. ಈಗ ಪ್ರಪಂಚದ ಎಷ್ಟು ಕಡೆಗಳಲ್ಲಿ ನಾವು ಸಭೆಯನ್ನು ನೋಡ್ತಾ ಇದ್ದೇವೆ. ಎಷ್ಟು ಜನರು ಸಂಚರಿಸಲಿಕ್ಕೂ ಸಾಧ್ಯವಾಗದಂತ ಸ್ಥಳಗಳಲ್ಲಿ ಸಭೆಗಳು ಉಂಟಾಗೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ದೇವರ ಮಹಾ ಯೋಜನೆ. ನಮ್ಮ ಆಲೋಚನೆಗೂ ಕೂಡ ನಿಲ್ಲಕದಂತಹ ದೇವರ ಮಹಾ ಯೋಜನೆ. ದೇವರು ಸಭೆಯನ್ನ ಇಟ್ಟಿರುವಂತದ್ದೇ ಜನರು
ತನ್ನ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ಪ್ರತಿನಿಧಿಸಬೇಕು ಎಂಬುದಾಗಿ. ನಾವು ಅವರು ತೋರಿಸಿದಂತಹ ಸಾಕ್ಷಿಯ ಫಲ ನೋಡಿ, ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ, ನಮ್ಗೆಲ್ಲರಿಗೂ ಚಿರಪರಿಚಿತವಾದಂತಹ ವಚನ, ಅಲ್ಲಿ ಓದ್ತೇವೆ. ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಕ್ರೈಸ್ತರು ಎಂಬ ಹೆಸರು ಮೊದಲು ಬಂದದಕ್ಕೆ ಕಾರಣ ಏನು? ಅಲ್ಲಿ ಅಪೊಸ್ತಲನಾದ ಪೌಲನು ಮತ್ತು ಬಾರ್ನಬನು ಅಂತಿಯೋಕ್ಯದಲ್ಲಿದ್ದಂಥ ಸಭೆಗೆ ದೇವರ ವಾಕ್ಯವನ್ನ ಬೋಧಿಸಿದರ ಪರಿಣಾಮವಾಗಿ ಜನರು ಕ್ರಿಸ್ತನ ಪ್ರತಿನಿಧಿಗಳಾಗಿ ಕ್ರಿಸ್ತನನ್ನ ಪ್ರಕಟಪಡಿಸುವಂತ, ಕ್ರಿಸ್ತನ ಸಾರೂಪ್ಯ ಉಳ್ಳಂತ ಜನರಾಗಿ ಜೀವಿಸಿದ ಕಾರಣದಿಂದ ಅವ್ರ ಸುತ್ತಮುತ್ತಲಿದ್ದವರೆಲ್ಲ ನೋಡಿದಂತ ಜನ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟರು. ಅಂದ್ರೆ ಕ್ರಿಸ್ತನನ್ನ ಈ ವ್ಯಕ್ತಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ, ಕ್ರಿಸ್ತನ ಗುಣಗಳು ಈ ವ್ಯಕ್ತಿಗಳಲ್ಲಿ ಗೋಚರವಾಗ್ತಾ ಇದೆ ಅನ್ನೋದೇ ಆ ಮಾತಿನ ಅರ್ಥ. ಇವತ್ತು ದಯಮಾಡಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ. ಇವತ್ತು ನಮ್ಮ ಸಭೆಗಳು, ನಮ್ಮ ಕುಟುಂಬಗಳು, ನಮ್ಮ ವ್ಯಕ್ತಿಗತವಾದಂಥ ಜೀವಿತಗಳು ಕ್ರಿಸ್ತನ ಸಾಕ್ಷಿಯಾಗಿ ಕ್ರಿಸ್ತನನ್ನ ಪ್ರಕಟಪಡಿಸ್ತಾ ಇದೆಯಾ? ನಮ್ಮ ಸಹೋದ್ಯೋಗಿಗಳು, ನಮ್ಮ ನೆರೆಹೊರೆಯವರು, ನಮ್ಮ ಕುಟುಂಬದವರು, ನಮ್ಮ ಸಭೆಯವರಾಗಿರ್ಬೋದು, ನಮ್ಮ ಕುಟುಂಬದವರು, ಕುಟುಂಬದಲ್ಲಿ ನಮ್ಮ ಸಾಕ್ಷಿ ಸಭೆಯವರು, ಇವರೆಲ್ಲರೂ ಕೂಡ ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಓ, ಈ ವ್ಯಕ್ತಿಯಲ್ಲಿ ನಾನು ಕ್ರಿಸ್ತನನ್ನ ನೋಡ್ತಾ ಇದ್ದೇನೆ, ಈ ವ್ಯಕ್ತಿಯಲ್ಲಿ ಕ್ರಿಸ್ತನ ಗುಣಗಳಿದ್ದಾವೆ, ಈ ವ್ಯಕ್ತಿಯಲ್ಲಿ ಕ್ರಿಸ್ತನು ಕಾಣ್ತಾ ಇದ್ದಾನೆ ಎಂಬುದಾಗಿ ಕ್ರಿಸ್ತನು ನಮ್ಮಲ್ಲಿ ಕಾಣುವ ಹಾಗೆ ಸಾಕ್ಷಿಗಳಾಗಿ ನಾವು ಜೀವಿಸ್ತಾ ಇದ್ದೇವಾ? ದೇವರು ಬಯಸುವಂತಹ ಆ ಪರಿಶುದ್ಧತೆಯಿಂದ ಕೂಡಿದಂತಹ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವಾ? ಇನ್ನು ನಮ್ಮ ಸಭೆಗಳಲ್ಲಿರುವಂತಹ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವ್ಯಕ್ತಿಗತವಾದ ಜೀವಿತಗಳಲ್ಲಿ, ಸಭೆಗಳಲ್ಲಿ ಆ ಪರಿಶುದ್ಧತೆಯನ್ನ ದೇವರು ಕಾಣ್ತಾ ಇದ್ದಾನ? ಆ ಸಾಕ್ಷಿಯುಳ್ಳ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವಾ? ಸೊ ಎರಡನೇದಾಗಿ ಗಮನಿಸುವಾಗ, ದೇವರು ಸಭೆಯನ್ನ ಕೊಟ್ಟಿರುವಂತಹ ಉದ್ದೇಶ, ದೇವರು ಸಭೆಯನ್ನ ಸ್ಥಾಪಿಸಿರುವುದರ ಉದ್ದೇಶ ತನ್ನ ಜನರು ಸಾಕ್ಷಿಗಳಾಗಿ ಜೀವಿಸುವುದರ ಮೂಲಕವಾಗಿ, ತನ್ನ ಜನರು ಸಾಕ್ಷಿಗಳಾಗಿ ಜೀವಿಸಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದಂಥ ದೇವರೊಂದಿಗೆ ಸಂಧಾನವಾಗಬೇಕೆಂಬುದಕ್ಕಾಗಿ. ಮೂರನೇದಾಗಿ, ದೇವರು ಸಭೆಯನ್ನ ಸ್ಥಾಪಿಸಿರುವಂತಹ ಮೂರನೇ ಉದ್ದೇಶ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ, ಅಲ್ಲಿ ಈ ರೀತಿಯಾಗಿ ಓದ್ತೇವೆ. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಅಂತ ಇಲ್ಲಿ ನೋಡ್ತೇವೆ. ಸಭೆ ಮಾಡಬೇಕಾದಂತ ಒಂದು ಪ್ರಾಥಮಿಕವಾದಂತ ಸಂಗತಿಯನ್ನ ಇಲ್ಲಿ ನಾವು ನೋಡ್ತೇವೆ. ದೇವರು ಸಭೆಯನ್ನ ಸ್ಥಾಪಿಸಿರುವಂಥದ್ದು ಈ 4 ವಿಷಯಗಳಲ್ಲಿ ನಾವು ಗಮನಿಸ್ತೇವೆ. ಅದನ್ನು ಒಟ್ಟಾಗಿ ಹೇಳೋದಾದ್ರೆ ಅನ್ಯೋನ್ಯತೆ ಎಂಬುದು. ದೇವರು ಸಭೆಯನ್ನ ಸ್ಥಾಪಿಸಿರುವಂಥದ್ದು ತನ್ನ ಜನರು ತನ್ನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಬೇಕು. ತನ್ನ ಜನರು ದೇವರೊಂದಿಗೆ ಹೇಗೆ ಅನ್ಯೋನ್ಯತೆಯನ್ನು ಹೊಂದೋದಕ್ಕೆ ಸಾಧ್ಯ? ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತಹ ಇತರ ಸಹೋದರ ಸಹೋದರರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದುವುದರ ಮೂಲಕವಾಗಿ ಮಾತ್ರವೇ ತನ್ನ ಜನರು ತನ್ನೊಂದಿಗೆ ಅನ್ಯೋನ್ಯತೆ ಹೊಂದಲಿಕ್ಕೆ ಸಾಧ್ಯ. ಇಲ್ಲಿ ಸಭೆ ಮಾಡಿದಂತ 4 ಸಂಗತಿಗಳನ್ನ ನಾವು ಗಮನಿಸ್ತೇವೆ. ಸಭೆ ಮಾಡಿದಂತ 4 ಸಂಗತಿಗಳನ್ನು ನೋಡ್ತೇವೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ. ಸೊ ಸಭೆಯಲ್ಲಿ ಇರಬೇಕಾದಂತ 4 ಪ್ರಾಥಮಿಕ ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತಿದ್ದೇವೆ. ಒಂದು ಸಭೆ, ಒಂದು ಕ್ರಿಸ್ತಿಯ ಸಭೆ, ಒಂದು ಹೊಸ ಒಡಂಬಡಿಕೆ ಆಧಾರಿತವಾದಂತ ಸಭೆ ಅಂದ್ರೆ ಆ ಸಭೆಯಲ್ಲಿ ಈ 4 ಸಂಗತಿಗಳು ಪ್ರಾಥಮಿಕವಾಗಿ ಇರಲೇಬೇಕು. ಆ 4 ಸಂಗತಿಗಳು ಯಾವ್ಯಾವು? ಮೊದಲನೇ ಗಮನಿಸುವಾಗ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ. ಸರಳವಾಗಿ ಹೇಳೋದಾದ್ರೆ ಬೈಬಲ್ ಸ್ಟಡಿ ಅಂತ ಹೇಳ್ಬೋದು, ಅಥವಾ ದೇವರ ವಾಕ್ಯವನ್ನ ಅಧ್ಯಯನ ಮಾಡುವುದರಲ್ಲಿ, ದೇವರ ವಾಕ್ಯವನ್ನ ಕಲಿಯುವುದರಲ್ಲಿ ಈ ಸಭೆ ಮುಂದಾಗಿತ್ತು. ಆದಿ ಸಭೆ ಮಾಡದಂತ ಈ ಕಾರ್ಯಗಳೇನು? ದೇವರ ವಾಕ್ಯವನ್ನ ಕಲಿಯುವಂಥದ್ದು. ಅಪೊಸ್ತಲರ ಒಂದು ಬೋಧನೆ ಅಂತ ಹೇಳುವಾಗ ಅಪೊಸ್ತಲರು ಕಲಿಸ್ತಿದ್ದಂತಹ ಸಂಗತಿಗಳನ್ನ, ಅಪೊಸ್ತಲರು ಮಾಡ್ತಿದ್ದಂತ ಬೋಧನೆಗಳನ್ನ ಆದಿ ಸಭೆಯ ಈ ರಕ್ಷಣೆ ಹೊಂದಿದಂತ ಜನರು ಬಂದು ಅದನ್ನ ಕಲಿತಾ ಇದ್ರು. ವಾಕ್ಯವನ್ನು ಕಲಿಯುವಂತ ಆಸೆ ಇತ್ತು, ವಾಕ್ಯವನ್ನು ಕಲಿಯುವಂತ ದಾಹ ಇತ್ತು ಅವರಲ್ಲಿ. ಸೊ ಅಪೊಸ್ತಲರ ಬೋಧನೆಯಲ್ಲಿಯೂ ಅಂತ ನೋಡ್ತೇವೆ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ. ಎರಡನೇದಾಗಿ ಗಮನಿಸುವಾಗ ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ಸಹೋದರರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಅವರ ಪ್ರೀತಿ ವಿಶ್ವಾಸಗಳನ್ನ ಕ್ರಿಸ್ತನು ಅವರಿಗೆ ತೋರಿಸಿದಂತ ಆ ಪ್ರೀತಿಯನ್ನು ಹಂಚ್ಕೊಳ್ತಾ ಇದ್ರು. ಆ ಪ್ರೀತಿ ವಿಶ್ವಾಸಗಳನ್ನು ಹಂಚ್ಕೊಂಡು ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿ ಮಾಡುತ್ತಾ, ಒಬ್ಬರನ್ನೊಬ್ಬರು ಮನಸಾರೆ ಪ್ರೀತಿ ಮಾಡುತ್ತಾ ಎಷ್ಟು ಸಂತೋಷವಾಗಿ ಅನ್ಯೋನ್ಯತೆಯನ್ನು ತಗೊಳ್ಕೊಂತ ಇದ್ರು. ಮೂರನೇದಾಗಿ ಗಮನಿಸುವಾಗ ರೊಟ್ಟಿ ಮುರಿಯುವುದರಲ್ಲಿಯೂ.
ಆದಿ ಸಭೆ, ಒಂದು ಸಭೆ ಸೇರಿ ಬರ್ತದೆ ಯಾವ ಕಾರಣಕ್ಕಾಗಿ? ರೊಟ್ಟಿ ಮುರಿಯುವಂತಹ ನಿಯಮಕ್ಕಾಗಿ. ರೊಟ್ಟಿ ಮುರಿಯುವಂಥದ್ದು ಪ್ರಾಥಮಿಕವಾದಂತಹ ನಿಯಮ. ಇದನ್ನ ನಾವು ಮುಂದೆ ನೋಡೋಣ, ಇದನ್ನ ಬರೋ ಸೆಷನ್ಗಳಲ್ಲಿ ಇದನ್ನ ನಾನು ಆಳವಾಗಿ ವಿವರಿಸ್ತೇನೆ. ಸೊ ರೊಟ್ಟಿ ಮುರಿಯುವುದರಲ್ಲಿ ಇವರು ಸೇರಿ ಬರ್ತಾ ಇದ್ರು. ರೊಟ್ಟಿ ಮುರಿಯುವಂಥದ್ದು ಇವರ ಪ್ರಾಥಮಿಕವಾದಂತಹ ಒಂದು ಗುರಿಯಾಗಿತ್ತು. ನಾಲ್ಕನೇದಾಗಿ ನೋಡುವಾಗ ಇದು ಬಹಳ ದುಃಖಕರವಾದಂತಹ ಸಂಗತಿ. ಈ ದಿನಗಳಲ್ಲಿ ಇದು ಬಹಳ ಕಡಿಮೆ, ಈ ದಿವಸಗಳಲ್ಲಿ ಬಹಳ ಕಡಿಮೆ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರು. ಮೂರನೇದಾಗಿ ಸಭೆಯಾಗಿ ದೇವರು ಸಭೆಯನ್ನ ಸ್ಥಾಪಿಸಿದಂತ ಉದ್ದೇಶ, ಸಭೆಯಲ್ಲಿ ಅಂದ್ರೆ ಕ್ರಿಸ್ತನ ಮೂಲಕ ತನ್ನ ಮಕ್ಕಳಾಗಿರುವಂತಹ ಜನರು, ಕ್ರಿಸ್ತನ ಮೂಲಕ ರಕ್ಷಿಸಲ್ಪಟ್ಟಂತಹ ಜನರು ಈ 4 ಸಂಗತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು, ನಿರತರಾಗಿರಬೇಕು. ನಿರತರಾಗಿರೋದು ಮುಳುಗೋಗಿರೋದು, ಆ ವಿಷಯಗಳಲ್ಲಿ ತಮ್ಮನ್ನು ತಾವು ಆಳವಾಗಿ ತೊಡಗಿಸ್ಕೊಂಡಿರೋದು. ಸೊ ನಿರತರಾಗಿದ್ದರು ಅಂತ ಹೇಳ್ತದೆ ವಾಕ್ಯ. ಸೊ ದೇವರ ಉದ್ದೇಶ ಏನು? ಈ ಅನ್ಯೋನ್ಯತೆ. ನೋಡಿ, ಅಪೋಸ್ತಲರ ಬೋಧನೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಸತ್ಯವೇದ ಅಧ್ಯಯನ, ದೇವರ ವಾಕ್ಯವನ್ನ ಕಲಿಯುವಂಥದ್ದು. ಅದು ಮನೆಯಲ್ಲಿ ಓದೋದಾಗಿರ್ಬೋದು, ಸಭೆಯಾಗಿ ಸೇರಿ ಬರುವಾಗ ಸಭೆಯ ಕೂಟಗಳಿಗೆ ಹೋಗಿ ಭಾಗವಹಿಸುವಂಥದ್ದು. ಇವತ್ತು ಸಭೆಗಳಲ್ಲಿ ಬೈಬಲ್ ಸ್ಟಡಿ ಮಾಡುವಾಗ, ಭಾನುವಾರ ಸಂದೇಶಗಳಲ್ಲಿ ಎಷ್ಟು ಮಂದಿ ನಾವು ದೇವರ ವಾಕ್ಯವನ್ನು ಕುಳಿತು ನಾವು ಕೇಳ್ತೇವೆ? ಎಷ್ಟು ಮಂದಿ ನಾವು ಸತ್ಯವೇದ ಅಧ್ಯಯನಕ್ಕೆ ನಾವು ಆದ್ಯತೆಯನ್ನು ಕೊಡ್ತೇವೆ? ದೇವರ ವಾಕ್ಯವನ್ನು ಕಲಿಯಬೇಕು, ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ದೇವರ ಮನಸ್ಸನ್ನ ನಾನು ತಿಳ್ಕೊಳ್ಬೇಕೆಂಬುದಾಗಿ ಎಷ್ಟು ಮಂದಿ ನಾವು ಭಾರದಿಂದ ದಾಹದಿಂದ ನಾವು ಸೇರಿ ಬರ್ತೇವೆ? ಈ ದಿವಸಗಳಲ್ಲಿ ಬಹಳ ಘೋರವಾದಂತಹ ಸ್ಥಿತಿಗಳಲ್ಲಿ ದೇವರ ಸಭೆಗೆ ಕೊಡಬೇಕಾದಂತ ಆ ಮನ್ನಣೆ, ಆ ಗೌರವ ಇದು ದೇವರ ಸಭೆಗಳಲ್ಲಿ ಸಿಗ್ತಾ ಇಲ್ಲ. ಸೊ ಎರಡನೇದಾಗಿ ಗಮನಿಸ್ತೇವೆ, ಅವರು ಅನ್ಯೋನ್ಯತೆಯಲ್ಲಿದ್ದರು. ಇವತ್ತು ಎಷ್ಟು ಮಂದಿ ನಾವು ನಮ್ಮ ಸುತ್ತಮುತ್ತಲಿರುವಂತಹ ಸಹೋದರ ಸಹೋದರರೊಂದಿಗೆ ಯಥಾರ್ಥವಾದಂತಹ ಅನ್ಯೋನ್ಯತೆಯನ್ನು ನಾವು ಹೊಂದಿದ್ದೇವೆ? ಎಷ್ಟು ಮಂದಿ ನಾವು ಯಥಾರ್ಥವಾದಂತಹ ಪ್ರೀತಿಯಿಂದ, ಯಾವುದೇ ಕಪಟವಿಲ್ಲದ ಹಾಗೆ, ಮನಸ್ಸಿನಲ್ಲಿ ಕಹಿ ಇಲ್ಲದ ಹಾಗೆ ಯಥಾರ್ಥವಾಗಿ ಎಷ್ಟು ಮಂದಿ ನಾವು ಪ್ರೀತಿ ಮಾಡ್ತೇವೆ? ಆ ಅನ್ಯೋನ್ಯತೆಯನ್ನು ನಾವು ಹೇಗೆ ಹೊಂದ್ತೇವೆ ಭಾನುವಾರ ದಿವಸಗಳಂದು, ಬೇರೆ ಸಭೆಯ ಕೂಟಗಳ ದಿವಸದಂದು? ಮೂರನೇದಾಗಿ ನೋಡುವಾಗ ರೊಟ್ಟಿ ಮುರಿಯುವುದರಲ್ಲಿಯೂ, ರೊಟ್ಟಿ ಮುರಿಯುವುದಕ್ಕೆ ನಾವು ಬರುವಾಗ ನಮ್ಮ ಮನಸ್ಸು ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾಗಿ, ಕ್ರಿಸ್ತನು ಮಾಡಿದಂತಹ ಕಾರ್ಯಗಳ ಮೇಲೆ ಕೇಂದ್ರೀಕೃತವಾಗಿ, ಕ್ರಿಸ್ತನು ಕಲವಾರಿ ಶಿಲುಬೆ ಮಾಡಿದಂತಹ ತ್ಯಾಗದ ಮೇಲೆ ಕೇಂದ್ರೀಕೃತವಾಗಿ ಆ ರೊಟ್ಟಿಯನ್ನು ಮುರಿಯುವಾಗ, ಓ ಕರ್ತನೇ, ನನಗಾಗಿ ನೀನು ಮಾಡದಂತ ಆ ತ್ಯಾಗಗಳನ್ನು ನಾನು ನೆನೆಸ್ತೇನೆ ಎಂಬುದಾಗಿ ನಮ್ಮ ಮನಸ್ಸುಗಳು ಕ್ರಿಸ್ತನ ಕಾರ್ಯದ ಮೇಲೆ ಕೇಂದ್ರೀಕೃತವಾಗಿದೆಯಾ? ನಾಲ್ಕನೇದಾಗಿ, ಎಷ್ಟು ಮಂದಿ ನಮ್ಮಲ್ಲಿ ನಾವು ಸಭೆಯ ಪ್ರಾರ್ಥನಾ ಕೂಟಗಳಿಗೆ ನಾವು ಬರ್ತೇವೆ? ಎಷ್ಟು ಮಂದಿ ನಾವು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ? ಆ ಪ್ರಾರ್ಥನೆ ವಿಷಯದಲ್ಲಿ ನಮ್ಮ ಆಸಕ್ತಿ ಹೇಗಿದೆ? ಆದರೆ ದೇವರು ಸಭೆಯನ್ನ ನೇಮಿಸಿರುವಂಥದ್ದೇ ಈ 4 ಸಂಗತಿಗಳ ಮೂಲಕವಾಗಿ ಜನರು ತನ್ನೊಂದಿಗೆ ಅನ್ಯೋನ್ಯತೆ ಹೊಂದಬೇಕೆಂಬುದಕ್ಕೆ. ನಾನು ಮೊದಲನೇದಾಗಿ ಹೇಳಿದೆ, ಸಭೆ ದೇವರ ಯೋಜನೆ. ದೇವರು ಈ ಲೋಕದಲ್ಲಿರುವಂತ ಸಮಸ್ತವನ್ನ, ತನಗೆ ವೈರಿಗಳಾಗಿರುವಂತ, ಪಾಪದ ಮೂಲಕ ವೈರತ್ವಕ್ಕೊಳಗಾಗಿರುವಂತ ಎಲ್ಲವನ್ನ ಸಂಧಾನ ಪಡಿಸ್ಕೊಳ್ಬೇಕು, ಸಮಾಧಾನ ಪಡಿಸ್ಕೊಳ್ಬೇಕೆಂಬುದಾಗಿ ದೇವರು ನಿಷ್ಕರ್ಷೆ ಮಾಡಿದನು. ಆ ನಿಷ್ಕರ್ಷೆ ಮಾಡಿದಂತ ದೇವರು ಆ ನಿಷ್ಕರ್ಷೆ ಮಾಡಿದಂತ ಯೋಜನೆಯನ್ನ ನೆರವೇರಿಸುವುದಕ್ಕಾಗಿ ಒಂದು ಮಾರ್ಗವನ್ನ ತೆರೆದನು. ಆ ಮಾರ್ಗವೇ ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆ ಮೇಲೆ ಹೊಂದಂತಹ ಮರಣದ ಮಾರ್ಗ. ಆ ಮರಣದ ಮಾರ್ಗದ ಮೂಲಕವಾಗಿ ದೇವರು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬರಿಗೂ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟು ಅವರನ್ನ ಯಹೂದ್ಯರೊಂದಿಗೆ ಬಾಧ್ಯರನ್ನಾಗಿಯೂ, ಕ್ರಿಸ್ತನ ದೇಹದ ಅಂಗಗಳನ್ನಾಗಿಯೂ, ಅಬ್ರಹಾಮನಿಗೆ ಉಂಟಾದಂತಹ ವಾಗ್ದಾನದಲ್ಲಿ ಪಾಲುಗಾರನನ್ನಾಗಿಯೂ ದೇವರು ಮಾಡಿ ಅವರನ್ನ ಒಂದು ಸಭೆಯಾಗಿ ಮಾಡಿದನು. ಆ ಸಭೆಯನ್ನ ಈ ಲೋಕದಲ್ಲಿರಿಸಿ ಆ ಸಭೆಗೆ ಸೇರಿ ಬಂದಂತಹ ಜನರು ಸ್ಥಳೀಯವಾದಂತಹ ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೇರಿ ಬಂದವರಾಗಿ ಅವರು ಕರ್ತನಾದಂತಹ ಯೇಸು ಕ್ರಿಸ್ತನನ್ನ, ಅಂದ್ರೆ ದೇವರ ವಾಕ್ಯದ ಆ ಅಪೊಸ್ತಲರ ಬೋಧನೆಗಳನ್ನ ಕಲಿಯುವರಾಗಿಯೂ, ಅದೇ ರೀತಿಯಾಗಿ ದೇವರ ಸಹೋದರ ಅನ್ಯೋನ್ಯತೆಯನ್ನು ಹೊಂದುವರಾಗಿಯೂ, ರೊಟ್ಟಿ ಮುರುವರಾಗಿಯೂ, ಪ್ರಾರ್ಥನೆ ಉಳ್ಳವರಾಗಿಯೂ ಅವರು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದ ಬಂದರು. ಇದು ಮಾತ್ರವಲ್ಲದೆ ಸಭೆಯ ಮೂಲಕ ದೇವರು ಸುವಾರ್ತೀಕರಣದ ಕಾರ್ಯಗಳನ್ನು ಮಾಡಿ, ಸುವಾರ್ತೆಯ ಒಂದು ಪ್ರಸರಣವನ್ನು ಮಾಡಿ, ಸುವಾರ್ತೆ ಎಲ್ಲಾ ಕಡೆ ಹರಡುವುದರ ಮೂಲಕವಾಗಿ ಸ್ಥಳೀಯ ಸಭೆಗಳು ಸ್ಥಾಪಿಸಲ್ಪಟ್ಟು, ಆ ಸ್ಥಳೀಯ ಸಭೆಗಳ ಮೂಲಕವಾಗಿ ಸುವಾರ್ತೆ ಹೆಚ್ಚಾಗಿ ಸಾರಲ್ಪಟ್ಟು, ಆ ಸುವಾರ್ತೆ ಮೂಲಕವಾಗಿ ಜನರು ಕ್ರಿಸ್ತನೊಂದಿಗೆ ದೇವರೊಂದಿಗೆ ಸಂಧಾನ ಮಾಡಲ್ಪಟ್ಟು, ಆ ಜನರ ಮೂಲಕವಾಗಿ ಪುನಃ ಸಭೆಗಳು ಸ್ಥಾಪನೆ ಮಾಡಲ್ಪಟ್ಟು ಹಂತ ಹಂತವಾಗಿ ಯೆರೂಸಲೇಮಿನಲ್ಲಿ ಸಣ್ಣದಾಗಿ ಆರಂಭಗೊಂಡಂತಹ ಈ ದೇವರ ಮಹಾ ಯೋಜನೆ ಇಂದು ಲೋಕದಾದ್ಯಂತ ದೇವರು ಅದನ್ನು ನಡೆಸ್ತಾ ಇದ್ದಾನೆ. ಲೋಕದಾದ್ಯಂತ ಎಲ್ಲಾ ಕಡೆ ದೇವರು ಈ ಸೇವೆಯನ್ನ, ಈ ಕಾರ್ಯವನ್ನು ದೇವರು ನೆರವೇರಿಸ್ತಾ ಬರ್ತಾ ಇದ್ದಾನೆ. ಲೋಕದಲ್ಲಿರುವಂತಹ ಸಕಲ ಕುಲ ಭಾಷೆ ಜನಾಂಗಗಳಿಂದ ದೇವರು ತನಗಾಗಿ ತನ್ನ ಜನರನ್ನು ಆರಿಸ್ಕೊಳ್ತಾ ಇದ್ದಾನೆ. ಈ ಕಾರ್ಯವನ್ನು ದೇವರು ಇಂದು ಸಹ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಆ ಜನರು ಕ್ರಿಸ್ತನ ಪ್ರತಿನಿಧಿಗಳಾಗಿ, ಕ್ರಿಸ್ತನ ಸಾಕ್ಷಿಗಳಾಗಿ, ಕ್ರಿಸ್ತನನ್ನ ಪ್ರಕಟಪಡಿಸುವಂತ ಜನರಾಗಿ, ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿ, ಕ್ರಿಸ್ತನ ಗುಣಗಳನ್ನ ತೋರ್ಪಡಿಸುವರಾಗಿ, ಆ ಸಾತ್ವಿಕತ್ವ, ಆ ಪ್ರೀತಿ, ಆ ತಾಳ್ಮೆ, ಆ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ತ್ಯಾಗ, ಆ ಕ್ರಿಸ್ತನ ದಯೆ, ಕನಿಕರ, ಇವುಗಳನ್ನ ಜನರಿಗೆ ತೋರಿಸುವರಾಗಿ
ಅವರನ್ನ ಅಪಾಪದ ಮಾರ್ಗದಿಂದ ರಕ್ಷಣೆ ಮಾರ್ಗಕ್ಕೆ ನಡೆಸುವುದರ ಮೂಲಕವಾಗಿ ದೇವರೊಂದಿಗೆ ಅವರನ್ನ ಸಂಧಾನ ಮಾಡುವಂತಹ ಕಾರ್ಯವನ್ನ ದೇವರೊಂದು ಸಭೆಗೆ ಕೊಟ್ಟಿದ್ದಾನೆ. ಸೊ ಸಭೆ ಎಂಬುದಾಗಿ ಹೇಳುವಾಗ ದೇವರ ದೃಷ್ಟಿಯಲ್ಲಿ ಮಹತ್ತರವಾದಂತಹ ಯೋಜನೆ. ಈ ಸಭೆಯನ್ನ ದೇವರು ಕೊಟ್ಟಿರುವಾಗ ಈ ಸಭೆಯನ್ನ ದೇವರು ನಿಭಾಯಿಸುವುದಕ್ಕಾಗಿ ಒಂದು ನಾಯಕತ್ವವನ್ನು ಕೂಡ ದೇವರು ಕೊಟ್ಟಿದ್ದಾನೆ. ದೇವರು ಸಭೆಯಲ್ಲಿ ಒಂದು ಕ್ರಮವನ್ನು ಇಟ್ಟಿದ್ದಾನೆ. ಆ ಕ್ರಮಕ್ಕಾಗಿ ದೇವರು ನಾಯಕತ್ವವನ್ನು ಇಟ್ಟಿದ್ದಾನೆ. ಈ ನಾಯಕತ್ವದ ವಿಷಯವಾಗಿ ಹಿರಿಯರು ಎಲ್ಲ ವಿಷಯ ನಮ್ಗೆ ಗೊತ್ತಿರೋದ್ರಿಂದ ಅದರ ಆಳವಾಗಿ ಹೋಗ್ತಾ ಇಲ್ಲ. ಆದ್ರೆ ಒಂದು ಸಣ್ಣ ವಿಷಯ ಮಾತ್ರ ಅದ್ರ ಕುರಿತಾಗಿ ನಾನು ಹೇಳ್ಬೇಕೆಂಬುದಾಗಿ ಬಯಸ್ತೇನೆ. ದಯಮಾಡಿ ನನ್ನೊಟ್ಟಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನಕ್ಕೆ ಬನ್ನಿ. ದೇವರು ಸಭೆಗೆ ಒದಗಿಸಿರುವಂತಹ ಈ ಮೂಲದ ವಿಷಯವಾಗಿ ದೇವರು ಏನನ್ನ ಮಾಡಲು ಬಯಸ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡೋಣ. ದಯಮಾಡಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ, ಎಫೆಷಿಯನ್ಸ್ 4:11, 4:11 ಅಲ್ಲಿ ನೋಡ್ತೇವೆ. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ಆ ಪದವನ್ನು ಗಮನಿಸಿ, ಅನುಗ್ರಹಿಸಿದನು. ಸೊ ದೇವರು ಒಂದು ನಾಯಕತ್ವವನ್ನು ನೇಮಕ ಮಾಡಿದನು ಸಭೆಯಲ್ಲಿ. ಈಗ ಇದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ದೇವರು ಐಗುಪ್ತದಿಂದ ವಿಮೋಚನೆ ಮಾಡಿದ್ರು. ಐಗುಪ್ತದ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರನ್ನ ದೇವರು ಮೋಶೆಯ ಮೂಲಕವಾಗಿ ಬಿಡಿಸಿದ್ರು. ಮೋಶೆಯ ಮೂಲಕವಾಗಿ ಐಗುಪ್ತದಿಂದ ಇಸ್ರಾಯೇಲರನ್ನ ಬಿಡಿಸಿದಂತಹ ಆ ಕರ್ತನು ಇಸ್ರಾಯೇಲರನ್ನ ಒಂದು ಜನಾಂಗವಾಗಿ ಸ್ಥಾಪಿಸುವುದಕ್ಕಾಗಿ ಅವರಿಗೊಂದು ಸಂವಿಧಾನವನ್ನು ಕೊಟ್ಟನು. ಆ ಸಂವಿಧಾನವೇ ಮೋಶೆ ಧರ್ಮಶಾಸ್ತ್ರ. ಇಸ್ರಾಯೇಲರು ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು, ಇಸ್ರಾಯೇಲ್ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಇಸ್ರಾಯೇಲರ ಪಾಪದ ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಈ ವಿಶ್ವಾಸಿಗಳು ಯಾವ್ಯಾವ ಇಸ್ರಾಯೇಲರು ಪಾಪದ ವಿಷಯದಲ್ಲಿ ಏನ್ ಮಾಡಬೇಕು, ಪಾಪ ಮಾಡಿದಾಗ ಯಾವ ರೀತಿ ಯಜ್ಞಗಳನ್ನ ಸಮರ್ಪಿಸಬೇಕು ಎಂಬುದಾಗಿ ಒಂದು ಸಂಯುಕ್ತವಾದಂತಹ ಒಂದು ಸಂವಿಧಾನವನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟರು. ಅದೇ ರೀತಿಯಾಗಿ ದೇವರು ಸ್ಥಾಪಿಸಿರುವಂತಹ ಒಂದು ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಗಾಗಿ ದೇವರು ಕೆಲವು ನಿಯಮಗಳನ್ನ, ಕೆಲವು ಕ್ರಮಗಳನ್ನ ಕೊಟ್ಟಿದ್ದಾನೆ. ಆ ನಿಯಮಗಳಲ್ಲಿ, ಕೆಲವು ಕ್ರಮಗಳಲ್ಲಿ ಇರುವಂತಹ ಒಂದೇ ಸಭೆಯ ನಾಯಕತ್ವ. ಈ ಸಭೆಯ ನಾಯಕತ್ವ ಎಂಬುದಾಗಿ ಹೇಳುವಾಗ ಅಲ್ಲಿ ಹಿರಿಯರನ್ನ ನೋಡ್ತೇವೆ, ಸಭಾ ಸೇವಕರನ್ನ ನೋಡ್ತೇವೆ. ಅವೆಲ್ಲ ವಿಷಯಗಳನ್ನು ಬಿಟ್ಟು ಇಲ್ಲಿ ಅವುಗಳನ್ನ ನಾನು ಆಳವಾಗಿ ವಿವರಿಸಿದೆ, ಅವುಗಳಿಗೆ ನಾನು ಹೋಗದೆ, ಅವೆಲ್ಲ ನೀವು ಕಲ್ತಿರೋದ್ರಿಂದ ನಾನು ಸರಳವಾಗಿ ಇಲ್ಲಿ ಒಂದು ವಚನವನ್ನ, ಒಂದು ವಿಷಯವನ್ನ ನಾವು ಗಮನಿಸಬೇಕು. ಈ 4ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳಲ್ಪಟ್ಟಿದೆಯಲ್ಲ, ಈ 4ನೇ ಅಧ್ಯಾಯದ 11ನೇ ವಚನ ಗಮನಿಸುವಾಗ ಅನುಗ್ರಹಿಸಿದನು ಎಂಬ ಪದ ಇದೆ. ಅನುಗ್ರಹಿಸಿದನು, ದೇವರದನ್ನ ಅನುಗ್ರಹವಾಗಿ ಕೊಟ್ಟನು, ಅಂದ್ರೆ ದೇವರು ವರವಾಗಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಇವತ್ತು ನೋಡಿ, ಈ ದಿನ ಸಭೆಗಳಲ್ಲಿ ಅನೇಕರು ಅರ್ಥ ಮಾಡಿಕೊಳ್ಳದಂತಹ ಪ್ರಾಮುಖ್ಯವಾದಂತಹ ವಿಷಯ ಇದು. ಯಾಕಂಗೆ ಹೇಳ್ತೀನಿ ಅಂತಂದ್ರೆ, ನೋಡಿ, ದೇವರು ಅಪೋಸ್ತಲರನ್ನ ಕೊಟ್ಟನು, ಪ್ರವಾದಿಗಳನ್ನ ಕೊಟ್ಟರು. ಆ ಕಾಲಘಟ್ಟ ಮುಗೀತು, ಅಪೋಸ್ತಲರ ಪ್ರವಾದಿಗಳ ಕಾಲಘಟ್ಟ ಮುಗೀತು. ಇಲ್ಲಿ ಉಳಿದಂತ 2 ಗುಂಪುಗಳನ್ನ ನೋಡ್ತೇವೆ. ಒಂದು ಸುವಾರ್ತಿಕರ ಗುಂಪು, ಇನ್ನೊಂದು ಸಭಾಪಾಲಕರು ಉಪದೇಶಕರ ಗುಂಪು. ಸರಿನಾ? ಈ 2 ವಿಷಯಗಳನ್ನ ಗಮನಿಸುವಾಗ ಈ ಸಭಾಪಾಲಕರು ಮತ್ತು ಸುವಾರ್ತಿಕರ ಗುಂಪು ಏನಿದೆ, ಇಲ್ಲಿ ಅನುಗ್ರಹಿಸಿದನು ಎಂಬ ಪದ ಯಾಕೆ ಬಳಸಿದಾನೆ ಗೊತ್ತಾ ಪೌಲನು? ಯಾಕಂದ್ರೆ ಈ ಗುಂಪು, ಇವರು ವರ, ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಪವಿತ್ರಾತ್ಮನಿಂದ ಉಂಟಾದಂತಹ ವರಗಳು ಇರ್ತವೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ದೇವರ ಆತ್ಮನಿಂದ ಉಂಟಾದಂತಹ ವರಗಳು ಇರ್ತವೆ, ಆತ್ಮಿಕ ವರಗಳು. ನಾವು 1 ಕೊರಿಂಥ 12ರಲ್ಲಿ ನೋಡ್ತೇವೆ, ರೋಮಾಪುರ 12ರಲ್ಲಿ ನೋಡ್ತೇವೆ, ಪೇತ್ರ 4ರಲ್ಲಿ ನೋಡ್ತೇವೆ. ಈ ವರಗಳು ಸಾಮಾನ್ಯವಾಗಿ ಎಲ್ಲಾ ವಿಶ್ವಾಸಿಗಳು ಕನಿಷ್ಠ ಪಕ್ಷ 1 ವರ ಇರ್ತವೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಗಮನಿಸುವಂತಹ ಈ ಗುಂಪಿದೆಯಲ್ಲ, ಈ ಜನರಿದಾರಲ್ಲ, ಇವರು ವರವಾಗಿ, ವ್ಯಕ್ತಿಗಳನ್ನೇ ವರವಾಗಿ ದೇವರು ಸಭೆ ಕೊಟ್ಟಿರುವಂಥದ್ದು. ಈ ವ್ಯಕ್ತಿಗಳಲ್ಲಿ ವರ ಇರೋದಲ್ಲ, ಈ ವ್ಯಕ್ತಿಗಳನ್ನೇ ವರವಾಗಿ ದೇವರು ಸಭೆಗೆ ಕೊಟ್ಟಿರುವಂಥದ್ದು. ಅನುಗ್ರಹಿಸಿದನು ಎಂಬುದಾಗಿ ಹೇಳುವಾಗ ಇವರನ್ನ ದೇವರು ವರವಾಗಿ ಸಭೆಗೆ ಕೊಟ್ಟಿರುವಂಥದ್ದು. ಅಂದ್ರೆ ಸುವಾರ್ತಿಕರ ವರ ಎಂಬುದಾಗಿ ಹೇಳುವಾಗ ನೀವು ಸುವಾರ್ತಿಕರನ್ನ ನೀವು ಗಮನಿಸ್ರಿ. ಈ ವರ ಇರುವಂತವರು, ಸುವಾರ್ತೆ ಸಾರುವಂತಹ ವರ ಇರುವಂತವರು, ಈಗ ನಾವು ಸಾಮಾನ್ಯವಾಗಿ ಸುವಾರ್ತೆನ ಸಾರಕ್ಕೆ ಹೋಗೋದಾದ್ರೆ, ಸುವಾರ್ತೆನ ಸಾರಿ ಒಂದು ಆತ್ಮವನ್ನ ಗೆಲ್ಲೋದಕ್ಕೆ, ಒಂದು ಆತ್ಮವನ್ನ ಕ್ರಿಸ್ತನ ಕಡೆಗೆ ನಡೆಸೋದಕ್ಕೆ ನಾವು ಹರಸಾಹಸ ಮಾಡ್ಬೇಕು ಅನ್ಕೊಳ್ಳಿ. ನಾವು 100 ವಿಷಯಗಳನ್ನ ಹೇಳ್ಬೇಕು, ಆದಿಕಾಂಡ ತೆಗಿಬೇಕು, ಪ್ರಕಟಣೆಗೆ ಹೋಗ್ಬೇಕು, ಈ ವಿಷಯಗಳು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕು, ಎಲ್ಲವನ್ನ ಕ್ರೋಢೀಕರಿಸಿ ನಾವು ಹೇಳಕ್ಕಾಗಲ್ಲ. ಆದ್ರೆ ಈ ಸುವಾರ್ತೆಯ ವರ ಇದೆಯಲ್ಲ, ಸುವಾರ್ತಿಕರಿಗಿರುವಂತಹ ಈ ವರ ಇದೆಯಲ್ಲ, ಈ ವರದಲ್ಲಿ ಇರುವಂತವರು
ಸಲೀಸಾಗಿ ಅದನ್ನು ಮಾಡ್ತಾರೆ. ದೇವರಾತ್ಮನು ಆ ಸಾಮರ್ಥ್ಯವನ್ನು ಅವರಿಗೆ ಕೊಡ್ತಾನೆ. ದೇವರಾತ್ಮನು ಆ ಸಾಮರ್ಥ್ಯವನ್ನು ಅವರಿಗೆ ಸಲೀಸಾಗಿ ಒದಗಿಸ್ತಾನೆ. ಅವರು ಸುವಾರ್ತೆಯನ್ನು ಸರಳವಾಗಿ ಸಾರ್ತಾರೆ, ಸುವಾರ್ತೆಯನ್ನು ಸುಲಭವಾಗಿ ಸಾರ್ತಾರೆ. ಸುವಾರ್ತೆಯನ್ನು ಸುಲಭವಾಗಿ ಸಾರಿ ಆತ್ಮಗಳನ್ನು ಸುಲಭವಾಗಿ ಕ್ರಿಸ್ತನ ಕಡೆಗೆ ನಡೆಸ್ತಾರೆ. ಅದು ಸುವಾರ್ತೆಗರಿಗಿರುವಂತಹ ಆ ಸುವಾರ್ತೆಯ ವರ. ಇದು ವ್ಯಕ್ತಿ ವರ. ಎರಡನೇದಾಗಿ ನಾವು ಗಮನಿಸುವಂಥದ್ದು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅಂತ ನಾವು ನೋಡ್ತೇವೆ. ಸಭಾಪಾಲಕರು ಹಿರಿಯರು ಇವೆಲ್ಲ ಒಂದಕ್ಕೊಂದು ಒಟ್ಟಾಗಿ ಉಂಟು ಸಮನಾದಂತಹ ಪದಗಳು. ಆದರೆ ಇಲ್ಲಿ ಪೌಲನು ಸಭಾಪಾಲಕರು ಎಂಬುದಾಗಿ ಬಳಸಿದ್ದಾನೆ. ಸಭಾಪಾಲಕರು ಎಂಬುದಾಗಿ ಹೇಳುವಾಗ ಕುರುಬರು ಅಂತ ಅರ್ಥ. ಕುರಿಗಳನ್ನ ಕಾಯುವಂತ ಕುರುಬರು. ಕುರಿಗಳ ವಿಷಯದಲ್ಲಿ ಕುರುಬನ ಮನಸ್ಸುಳ್ಳಂತವರು, ಕುರಿಗಳಿಗಾಗಿ ಪ್ರಾಣ ತ್ಯಾಗ ಮಾಡುವಂತ ಕುರುಬರು ಎಂಬುದಾಗಿ ಅರ್ಥ. ಸಭಾಪಾಲಕರು ಎಂಬುದಾಗಿ ಹೇಳುವಾಗ ಆ ಮಂದೆಯನ್ನ ಕಾಯುವಂತವರು. ಕೆಲವು ಕುರಿಗಳು ದಾರಿ ತಪ್ಪಿ ಹೋಗುವಾಗ ಆ ಕುರಿಗಳನ್ನ ಪುನರ್ಸ್ಥಾಪಿಸಬೇಕೆಂಬುದಾಗಿ ಒದ್ದಾಡುವಂತವರು, ಅವುಗಳಿಗಾಗಿ ಹರಸಾಹಸ ಮಾಡುವಂತವರು, ಅವುಗಳಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುವಂತವರು. ಸಭಾಪಾಲಕರು ಎಂಬುದಾಗಿ ಹೇಳುವಾಗ ಅದು ಹಿರಿಯರನ್ನೇ ಸೂಚಿಸುವಂತದ್ದಾಗಿದೆ. ಆದ್ರೆ ಅವರಲ್ಲಿ ವಿಶೇಷವಾಗಿ ಈ ಕುರುಬನ ಮನಸ್ಸುಳ್ಳವರಿರ್ತಾರೆ. ಆ ವರ ಅದು ದೇವರು ವರವಾಗಿ ಸಭೆಗೆ ಕೊಟ್ಟಿರುವಂತಹ ವ್ಯಕ್ತಿಗಳು, ವರವಾಗಿ ಸಭೆಗೆ ದೇವರು ದಯಪಾಲಿಸಿರುವಂತಹ ವ್ಯಕ್ತಿಗಳು. ಮೂರನೇದಾಗಿ ನಾವು ನೋಡುವಂಥದ್ದು ಅಂದ್ರೆ ಅದರಲ್ಲೇ ನಾವು ನೋಡ್ತೇವೆ ಉಪದೇಶಿಗಳನ್ನಾಗಿ ನಾವು ನೋಡ್ತೇವೆ. ಟೀಚರ್ಸ್, ಉಪದೇಶಿಗಳು, ದೇವರ ವಾಕ್ಯವನ್ನ ಕಲಿಸುವಂತಹ, ದೇವರ ವಾಕ್ಯವನ್ನ ಬೋಧಿಸುವಂತವರು. ಈ ದೇವರ ವಾಕ್ಯವನ್ನ ಬೋಧಿಸುವಂತವರು ಅಂತ ಹೇಳುವ ಇವರನ್ನ ದೇವರು ಸಭೆಗಾಗಿ ಕೊಟ್ಟಿರುವಂಥದ್ದು, ಸಭೆಗಾಗಿ ವರವಾಗಿ ಅನುಗ್ರಹಿಸಿರುವಂಥದ್ದು. ನಾನು ಪುನಃ ಮತ್ತೊಮ್ಮೆ ಹೇಳ್ತೇನೆ, ಇದು ವಿಶ್ವಾಸಿಗಳಲ್ಲಿರುವಂತಹ ಪವಿತ್ರಾತ್ಮನ ವರ ಅಲ್ಲ, ಬದಲಾಗಿ ಸಭೆಗಾಗಿ ದೇವರು ವರವಾಗಿ ಕೊಟ್ಟಿರುವಂತಹ ವ್ಯಕ್ತಿಗಳು, ವ್ಯಕ್ತಿ ವರಗಳು ಅಂತ ನಾವು ಹೇಳ್ತೇವೆ. ಗಿಫ್ಟೆಡ್ ಮೆನ್ ಅಂತ ಅಲ್ಲ, ಮೆನ್ ಹೂ ಆರ್ ಗಿಫ್ಟ್ಸ್ ಅಂತ, ವ್ಯಕ್ತಿಗಳೇ ವರವಾಗಿರುವಂತವರು. ಸೊ ಈ ಮೂರು ಗುಂಪನ್ನ ನಾವು ನೋಡ್ತೇವೆ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಭೆಗಳನ್ನ ನಾವು ಗಮನಿಸುವಾಗ, ಸಭೆ ಎಂಬುದಾಗಿ ಹೇಳುವಾಗ ನೋಡಿ, ಯೌವನಸ್ಥರಾದಂತ ನಾವು ಈ ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಸಭೆ ಎಂಬುದಾಗಿ ಹೇಳುವಾಗ ಸಭೆಯ ನಾಯಕತ್ವಗಳಾಗಿರ್ಬಹುದು, ಸಭೆಯ ಉಪದೇಶಕರಾಗಿರ್ಬೋದು, ಸಭಾ ಪಾಲಕರಾಗಿರ್ಬೋದು, ಇದು ಕರುವಿಕೆ, ಇದು ವರ, ಇದು ಕರೆಯುವಿಕೆ, ಇದು ವರ. ಯಾವ ವ್ಯಕ್ತಿಗೆ ಈ ಕರೆಯುವಿಕೆ ಇರುತ್ತೋ, ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿಯನ್ನು ದೇವರು ಈ ವರವಾಗಿ ನೇಮಿಸಿರ್ತಾರೋ ಆ ವ್ಯಕ್ತಿಗಳು ಆ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡುವಾಗ ಅದು ಅದರ ಫಲವನ್ನ ಕಾಣುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾಯಕತ್ವಗಳು ಸೋಲೋದಕ್ಕೆ, ಅನೇಕ ಸಂದರ್ಭಗಳಲ್ಲಿ ನಾಯಕತ್ವಗಳು ಸದೃಢವಾಗಿ ನಿಲ್ದಿರೋದಕ್ಕೆ ಕಾರಣ ಏನು ಅಂತಂತಂದ್ರೆ, ನಾಯಕತ್ವದಲ್ಲಿ ಇರುವಂತವರಿಗೆ ಈ ವರ ಇರೋದಿಲ್ಲ. ಅವರು ವರವಾಗಿ ದೇವರಿಂದ ಈ ಹುದ್ದೆಗೆ, ಈ ಸಭಾ ಹಿರಿಯರ ಹುದ್ದೆಗೆ, ಸಭಾ ಪಾಲಕರ ಹುದ್ದೆಗೆ ಅಥವಾ ಸಭಾ ಉಪದೇಶಕರ ಹುದ್ದೆಗೆ ಅವರು ದೇವರಿಂದ ಕರೆಯಲ್ಪಟ್ಟಿರುವುದಿಲ್ಲ. ಆದ್ರೆ ಯಾವ ವ್ಯಕ್ತಿ ಆ ಒಂದು ವರವಾಗಿ ನಿಂತಿರ್ತಾನೋ ಆ ವ್ಯಕ್ತಿಯಿಂದ ದೇವರು ಸಭೆಯನ್ನ ಬಹಳವಾಗಿ ಬಲಪಡಿಸ್ತಾನೆ. ನೋಡಿ, ಇವರನ್ನ ಕೊಟ್ಟಿರುವಂತಹ ಉದ್ದೇಶ, ದೇವರು ಇವರನ್ನ ಕೊಟ್ಟಿರುವಂತಹ ಉದ್ದೇಶ ಏನಂತ ಇಲ್ಲಿ ನಾವು ನೋಡ್ತೇವೆ. ನೋಡಿ, 13ನೇ ವಚನವನ್ನು ಗಮನಿಸುವಾಗ, 12ನೇ ವಚನವನ್ನು ಗಮನಿಸುವಾಗ 12ನೇ ವಚನ ಈ ರೀತಿಯಾಗಿದೆ. ಕ್ರಿಸ್ತನ ಪರಿಪೂರ್ಣ 12ರಿಂದ ನೋಡುತ್ತೇನೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ, ಕ್ರಿಸ್ತನ ಪರಿಪೂರ್ಣತೆ, ಕ್ರಿಸ್ತನ ಸಾರೂಪ್ಯವನ್ನ ತಲುಪುವಂತಹ ಪರಿಪೂರ್ಣತೆಯ ಆ ಪ್ರಮಾಣವನ್ನ, ಆ ಹಂತವನ್ನ, ಆ ಸ್ಟೇಜ್ ಅನ್ನ ನಾವು ತಲುಪುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಕೊಟ್ಟನು ಅಲ್ಲ, ಅನುಗ್ರಹಿಸಿದನು. ದೇವರು ವರವಾಗಿ ಅವರನ್ನ ಅನುಗ್ರಹಿಸಿದನು. ಯಾಕೆ? ಸಭೆಯಲ್ಲಿರುವಂತಹ ಜನರನ್ನ ಯೋಗ್ಯ ಸ್ಥಿತಿಗೆ, ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವಂತದ್ದೇ ಈ ಒಂದು ಸುವಾರ್ತಿಕರ, ನಾಯಕರ, ಹಿರಿಯರ, ಸಭಾಪಾಲಕರ, ಉಪದೇಶಿಗಳ ಕೆಲಸ. ಅವರನ್ನು ನೋಡ್ತೇವೆ ಸಭೆಯ ಸೇವೆಗೋಸ್ಕರವು, ಸಭೆಯಲ್ಲಿರುವಂತಹ ಎಲ್ಲಾ ಸಂಗತಿಗಳು ಕ್ರಮಬದ್ಧವಾಗಿ ನಡೆಯಬೇಕೆಂಬುದಕ್ಕಾಗಿ, ಅದನ್ನು ನೋಡಿ ಪರಿಶೀಲಿಸಿ ಮಾಡುವುದಕ್ಕಾಗಿಯೂ, ಮೂರನೇದಾಗಿ ನಾವು ಗಮನಿಸುವಾಗ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕಾಗಿಯೂ, ಕ್ರಿಸ್ತನ ದೇಹವು
ಅಭಿವೃದ್ಧಿ ಆಗ್ಬೇಕಂತೆ, ಕ್ರಿಸ್ತನ ದೇಹವು ಬೆಳಿಬೇಕಂತೆ. ಯಾಕೆ ಈ 3 ವಿಷಯಗಳನ್ನ ಹೇಳ್ತಾ ಇದ್ದಾನೆ? ಕಾರಣ ಇಲ್ಲಿ ನಾವು ಓದ ಹಾಗೆ, ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ. ಅಂದ್ರೆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು, ಸ್ಥಳೀಯ ಸಭೆಯಾಗಿ ಸೇರಿ ಬರುವಂತಹ ವಿಶ್ವಾಸಿಗಳು, ಈ ವಿಶ್ವಾಸಿಗಳೆಲ್ಲರೂ ಕ್ರಿಸ್ತನ ಪರಿಪೂರ್ಣತೆಯ ಮಟ್ಟ, ಕ್ರಿಸ್ತನ ಸಾರೂಪ್ಯದ ಮಟ್ಟ, ಕ್ರಿಸ್ತನ ಗುಣಲಕ್ಷಣಗಳನ್ನ ಪ್ರತಿನಿಧಿಸುವಂತಹ ಆ ಮಟ್ಟದಲ್ಲಿ ಅವರು ಅಭಿವೃದ್ಧಿಯಾಗಿ ಅವರ ಪ್ರಮಾಣದಲ್ಲಿ ಬೆಳೆಯುತ್ತಾ 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 ಅವರು ತಕ್ಕ ಸ್ಥಿತಿಗೆ ಆ ಮಟ್ಟವನ್ನ ತಲುಪುವವರೆಗೂ, ಆ ಮಟ್ಟಕ್ಕೆ ಅವರನ್ನ ತಲುಪಿಸುವವರೆಗೂ, ಆ ಮಟ್ಟಕ್ಕೆ ಅವರನ್ನ ಕರೆದೊಯ್ಯುವವರೆಗೂ ಸಭಾ ಪಾಲಕರು, ಸುವಾರ್ತಿಕರು ಮತ್ತು ಉಪದೇಶಿಗಳು ದೇವರ ವಾಕ್ಯದಲ್ಲಿ ಸಭೆಯ ವಿಷಯವಾಗಿ, ಸಭೆಯ ಸೇವೆ ಕಾರ್ಯಗಳಾಗಿರ್ಬೋದು, ಯೋಗ್ಯ ಸ್ಥಿತಿಗೆ ತರುವ ಕೆಲಸಗಳಾಗಿರ್ಬೋದು, ಕ್ರಿಸ್ತನ ದೇಹದ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ಬೇಕಂತೆ. ಯಾಕೆ ಈ ವಿಷಯಗಳನ್ನ ದೇವರು ಕೊಡ್ತಾ ಇದ್ದಾನೆ? ಯಾಕಂದ್ರೆ ದೇವರು ಸಮಸ್ತವನ್ನ ಕ್ರಿಸ್ತನ ಮೂಲಕ ಸಂಧಾನ ಮಾಡಿಕೊಳ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಈ ದಿವಸಗಳನ್ನು ನಾವು ಗಮನಿಸುವಾಗ ನೋಡಿ, ಇದು ದೇವರ ಬಯಕೆ. ನಾವು ಕ್ರಿಸ್ತನ ಪರಿಪೂರ್ಣತೆಯ ಮಟ್ಟವನ್ನ ತಲುಪಬೇಕೆಂಬುದು ದೇವರ ಬಯಕೆ. ಕ್ರೈಸ್ತರು ಎಂಬುದಾಗಿ ಹೇಳುವಾಗ, ದೇವ ಜನರು ಎಂಬುದಾಗಿ ಹೇಳುವಾಗ, ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೇಳುವಾಗ, ಅಥವಾ ತಂದೆಯಾದ ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ಅವರಲ್ಲಿ ಕ್ರಿಸ್ತನ ಗುಣಗಳು ಗೋಚರವಾಗಬೇಕು. ಆ ಕ್ರಿಸ್ತನ ಪ್ರೀತಿ ಕಾಣಬೇಕು, ಆ ಕ್ರಿಸ್ತನ ಗುಣಲಕ್ಷಣಗಳು ಕಾಣಬೇಕು. ಅದನ್ನ ಈ ಸಮಾಜ ನೋಡ್ಬೇಕು, ಈ ಲೋಕ ಅದನ್ನ ನೋಡ್ಬೇಕು. ಕಾರಣ ಏನು? ಯಾಕೆ ದೇವರು ಇಷ್ಟನ್ನೆಲ್ಲ ಮಾಡಬೇಕು? ಕಾರಣ ಇದೆಲ್ಲದರ ಮೂಲಕವಾಗಿ ಕ್ರಿಸ್ತನು ಮಹಿಮೆ ಹೊಂದಬೇಕು, ದೇವರು ಮಹಿಮೆ ಹೊಂದಬೇಕು. ಒಂದು ಸಭೆ ಎಂಬುದಾಗಿ ಹೇಳುವಾಗ ಸಭೆಯ ಶಿರಸ್ಸು ಕ್ರಿಸ್ತನು. ಸಭೆಯ ಶಿರಸ್ಸು ಕ್ರಿಸ್ತನಾಗಿರುವ ಕಾರಣದಿಂದ ಸಭೆಯಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳು ಮಾಡುವಂತಹ ಕಾರ್ಯಗಳು, ಸಭೆಯಲ್ಲಾಗುವಂತಹ ಎಲ್ಲಾ ಚಟುವಟಿಕೆಗಳು, ಸಭೆಯಲ್ಲಾಗುವಂತಹ ಎಲ್ಲಾ ಕೂಟಗಳು, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರ ಜೀವಿತವು, ಪ್ರತಿಯೊಂದು ಮಾತುಗಳು ಕೂಡ ಅದು ಕ್ರಿಸ್ತನಿಗೆ ಮಾತ್ರ ಘನತೆ, ಗೌರವ, ಮಹಿಮೆಯನ್ನು ತರುವಂತದ್ದಾಗಿರ್ಬೇಕು. ಕ್ರಿಸ್ತನನ್ನ ಮಾತ್ರ ಎತ್ತಿಡಿಬೇಕಾಗಿರ್ಬೇಕು. ಕಾರಣ ಕ್ರಿಸ್ತನೇ ಸಭೆಯ ಕೇಂದ್ರ ಬಿಂದು. ಕ್ರಿಸ್ತನೇ ಸಭೆಯ ಕೇಂದ್ರ ಬಿಂದು. ಸೊ ಇವತ್ತು ನಾವು ಗಮನಿಸುವಾಗ, ಇವತ್ತು ನಾವು 4 ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದು ಪ್ರಾಥಮಿಕವಾದ ಸಂಗತಿಗಳು. ಈ ಬೇಸಿಕ್ ಆಗಿರುವಂತಹ ಸಂಗತಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ಅಸ್ಥಿವಾರದ ಮೇಲೆ ನಾವು ಉಳಿದ ಸಂಗತಿಗಳನ್ನು ಕಟ್ಟುವಾಗ ನಮಗದು ಬಹಳ ಆತ್ಮಿಕ ಜೀವಿತಕ್ಕೆ ಪ್ರಯೋಜನಕರವಾಗಿದೆ. ಮೊದಲನೇದಾಗಿ ನಾವು ನೋಡಿದೆವು, ದೇವರು ಯಾಕೆ ಸಭೆ ಎಂಬ ಯೋಜನೆಯನ್ನ ತಂದ್ರು. ದೇವರು ಸಭೆ ಎಂಬ ಯೋಜನೆಯನ್ನ ತರೋದಕ್ಕೆ ಕಾರಣ ಏನಂತಂದ್ರೆ, ಆತನು ಕ್ರಿಸ್ತನು ಸುರಿಸಿದಂತ ರಕ್ತದ ಮೂಲಕವಾಗಿ ಲೋಕದಲ್ಲಿರುವಂತಹ ಸಮಸ್ತವನ್ನ, ವೈರಿಯಾಗಿರುವಂತಹ ಸಮಸ್ತವನ್ನ ಕ್ರಿಸ್ತನ ಮೂಲಕವಾಗಿ ತನಗೆ ಸಮಾಧಾನ ಪಡಿಸ್ಕೊಂಡು ಸಂಧಾನ ಪಡಿಸ್ಕೊಳ್ಬೇಕೆಂಬ ಯೋಜನೆಯನ್ನ ದೇವರು ನಿಷ್ಕರ್ಷೆ ಮಾಡಿದನು. ದೇವರು ನಿಷ್ಕರ್ಷೆ ಮಾಡದಂತ ಈ ಯೋಜನೆಯನ್ನ, ದೇವರು ಮೊದಲೇ ಮಾಡಿಟ್ಟಂತ ಈ ಯೋಜನೆಯನ್ನ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಪಾಪ ನಿವಾರಣೆಯ ಒಂದು ಕಾರ್ಯವನ್ನ ಮಾಡಿ ಲೋಕದಲ್ಲಿರುವಂತಹ ಸಮಸ್ತ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವೀಕರಿಸುವುದಕ್ಕೆ ಒಂದು ಮಾರ್ಗವನ್ನ ತೆರೆಯುವುದರ ಮೂಲಕವಾಗಿ ಸಮಾಧಾನದ ಸಂಧಾನದ ಕ್ರಿಯೆಗಳನ್ನ ಮಾಡೋದಕ್ಕೆ ದೇವರು ಆರಂಭ ಮಾಡುದು. ಸಮಾಧಾನ ಸಂಧಾನವಾದಂತಹ ಜನರನ್ನ, ಅಂದ್ರೆ ಮನುಷ್ಯರನ್ನ, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರನ್ನಾಗಿಯೂ ಕ್ರಿಸ್ತನ ದೇಹದ ಅಂಗಗಳನ್ನಾಗಿಯೂ ಯಹೂದ್ಯರೊಂದಿಗೆ ಬಾಧ್ಯರನ್ನಾಗಿಯೂ ಮಾಡಿ ತನ್ನ ಮಕ್ಕಳಾಗಿ ದೇವರು ಸ್ವೀಕರಿಸಿ ಅವರನ್ನ ಕ್ರಿಸ್ತನ ದೇಹ ಎಂಬುದಾಗಿ ಕರೆದ ಒಂದು ಸಭೆ ಎಂಬುದಾಗಿ ನೇಮಿಸಿದನು. ಈ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿರುವಂತಹ, ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿರುವಂತಹ ಪ್ರತಿಯೊಬ್ಬರು ಕೂಡ ಅವರವರು ಇರುವಂತಹ ಪ್ರಾಂತ್ಯಗಳಲ್ಲಿ ಒಂದೊಂದು ಗುಂಪಾಗಿ ಸೇರಿ ಬಂದು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ಮರಿಸುವುದಕ್ಕೂ ನೆನೆಸುವುದಕ್ಕೂ ಆರಂಭ ಮಾಡಿದ್ರು. ಅದನ್ನೇ ಸಭೆ ಎಂಬುದಾಗಿ ನಾವು ಕರಿತೇವೆ. ಸಭೆ ಎಂಬುದಾಗಿ ಹೇಳುವಾಗ ಅದು ಜನರ ಗುಂಪನ್ನು ಸೂಚಿಸುವಂಥದ್ದು, ಕರೆಯಲ್ಪಟ್ಟಂತಹ ಜನರ ಗುಂಪನ್ನು ಸೂಚಿಸುತ್ತೆ ಹೊರತು ಅದು ಸ್ಥಳವನ್ನಲ್ಲ. ಈ ಸಭೆಯಾಗಿ ಸೇರಿ ಬಂದಂತಹ ಈ ಗುಂಪಿನ ಜನರಿಗಾಗಿ ದೇವರು ಕೊಟ್ಟಂತಹ 3 ಪ್ರಮುಖವಾದಂತಹ ಉದ್ದೇಶಗಳೇನೆಂದ್ರೆ, ಮೊದಲನೇ ಉದ್ದೇಶ, ಈ ಸಭೆಯಾಗಿ ಸೇರಿ ಬಂದಂತಹ ಸಭೆಯಾದದ್ದು ಸುವಾರ್ತೆಯನ್ನ ಸಾರಿ ಲೋಕದಲ್ಲಿರುವಂತಹ ಎಲ್ಲಾ ಜನರನ್ನ ದೇವರೊಂದಿಗೆ ಸಮಾಧಾನ ಸಂಧಾನ ಪಡಿಸುವಂತಹ ಒಂದು ಜವಾಬ್ದಾರಿಯನ್ನ ದೇವರು ಅವರಿಗೆ ಕೊಟ್ಟರು. ಎರಡನೇದಾಗಿ, ಈ ಲೋಕದಲ್ಲಿರುವಂತಹ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ, ಕರ್ತನಾದ ಯೇಸು ಕ್ರಿಸ್ತನ ನಂಬಿದಂತ ಜನರಾಗಿ ಕ್ರಿಸ್ತನ ಸಾರೂಪ್ಯವನ್ನ, ಕ್ರಿಸ್ತನ ಗುಣಗಳನ್ನ,
ಕ್ರಿಸ್ತನ ಪ್ರೀತಿಯನ್ನ ಪ್ರಕಟಪಡಿಸುವಂತ ಜನರಾಗಬೇಕೆಂಬುದಾಗಿ ದೇವರು ಸಭೆಯನ್ನ ನೇಮಿಸಿದನು. ಮೂರನೇ ಗಮನಿಸುವಾಗ ಸಭೆಯಾಗಿ ಈಗ ಪಾಪದ ಬಂಧನದಿಂದ ವಿಮೋಚಿಸಲ್ಪಟ್ಟಂತ ಈ ಜನರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಬೇಕೆಂಬುದಾಗಿ ದೇವರು ಬಯಸಿದನು. ಆ ಅನ್ಯೋನ್ಯತೆಯಲ್ಲಿ 4 ಸಂಗತಿಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಗಮನಿಸುವಾಗ ಅವರು ಸಹೋದರರಾಗಿ ಸೇರಿ ಬಂದಾಗ ಅಪೊಸ್ತಲರ ಬೋಧನೆಯನ್ನ ಕೇಳ್ತಾ ಇದ್ರು. ಎರಡನೇದಾಗಿ ನಾವು ಗಮನಿಸುವಾಗ ಸಹೋದರ ಅನ್ಯೋನ್ಯತೆಯನ್ನು ಹೊಂದ್ತಾ ಇದ್ರು. ಮೂರನೇದಾಗಿ ಗಮನಿಸುವಾಗ ರೊಟ್ಟಿ ಮುರಿಯುವಂತ ಕಾರ್ಯವನ್ನ ಮಾಡ್ತಾ ಇದ್ರು. ನಾಲ್ಕನೇದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಇನ್ನು ಒಂದು ಸಭೆ ಎಂಬುದಾಗಿ ಹೇಳುವಾಗ ಒಂದು ಸ್ಥಳೀಯ ಸಭೆ ಈ 4 ಸಂಗತಿಗಳನ್ನ ಒಳಗೊಂಡದ್ದಾಗಿದ್ದು ಈ 3 ಉದ್ದೇಶಗಳನ್ನು ನೆರವೇರಿಸುವಂತದ್ದಾಗಿರ್ಬೇಕು. ಈ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡುವುದಕ್ಕೆ ಬಲಪಡಿಸುವುದಕ್ಕಾಗಿ ದೇವರು ಕೆಲವು ವರಗಳನ್ನು ಅನುಗ್ರಹಿಸಿದನು. ಆ ವರಗಳೇ ವ್ಯಕ್ತಿ ವರಗಳು. ಆ ವ್ಯಕ್ತಿ ವರಗಳು ಯಾರ್ಯಾರೆಂದ್ರೆ ನಾವು ನೋಡಿದ ಹಾಗೆ ಸುವಾರ್ತಿಕರು, ಸಭಾಪಾಲಕರು, ಅದೇ ರೀತಿಯಾಗಿ ಉಪದೇಶಗಳು ಎಂಬುದಾಗಿ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಸುವಾರ್ತಿಕರಾಗಿರುವಂತವರೇ ಸಭೆ ಹಿರಿಯರು ಕೂಡ ಆಗಿರ್ತಾರೆ. ಅವರ 2 ವರಗಳು ಕೂಡ ಕೊಡಲ್ಪಟ್ಟಿರ್ತವೆ. ಆ 2 ವರಗಳನ್ನ ಅವರು ಉಪಯೋಗಿಸುವವರಾಗಿರ್ತಾರೆ. ಯಾಕಂದ್ರೆ ಸಭೆಯನ್ನ ಸ್ಥಾಪಿಸಿದವರಾಗಿ ಅವರಿಗೆ ಆ ಒಂದು ಅಧಿಕಾರವನ್ನು ದೇವರೇ ಕೊಡುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ದೇವರು ಈ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ, ಸಭೆಯನ್ನ ಸ್ಥಾಪಿಸುವುದರ ಮೂಲಕವಾಗಿ, ಸಭೆಯನ್ನ ಈ ಲೋಕದಲ್ಲಿ ಇಟ್ಟುವುದರ ಮೂಲಕವಾಗಿ ಸಮಸ್ತ ಲೋಕವನ್ನ ದೇವರು ತನ್ನ ಕಡೆಗೆ ಸಮಾಧಾನ ಸಂಧಾನ ಮಾಡಿಕೊಟ್ಟರು. ಇದು ದೇವರು ಸಭೆಯಲ್ಲಿಟ್ಟಿರುವಂತಹ ಮಹತ್ತರವಾದಂತಹ ಒಂದು ಉದ್ದೇಶ. ನಾವು ಮುಂಬರುವಂತಹ ವಾರಗಳಲ್ಲಿ ಇನ್ನು ಉಳಿದಂತಹ ಈ ಕರ್ತನ ಮೇಜಿನ ಕುರಿತಾದಂತಹ, ಕರ್ತನ ಭೋಜನ ಸಂಸ್ಕಾರದ ಕುರಿತಾದಂತಹ ಪ್ರಾಮುಖ್ಯತೆ, ದೀಕ್ಷಾ ಸ್ನಾನದ ಪ್ರಾಮುಖ್ಯತೆ ಮತ್ತು ಇನ್ನು ಉಳಿದ ಸಂಗತಿಗಳನ್ನ ಇನ್ನು ಬರುವ 3 ವಾರಗಳಲ್ಲಿ ನಾವು ನೋಡುವರಾಗಿರೋಣ. ನಾನು ಹೇಳಿದಂತಹ ವಿಷಯಗಳು ನಿಮ್ಗೆ ಅರ್ಥವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ, ಸ್ಪಷ್ಟವಾಗಿದೆ ಎಂಬುದಾಗಿ ನಂಬ್ತೇನೆ. ಯಾರಿಗಾದರೂ ಏನೇ ಅನುಮಾನಗಳಿರೋ ದಯಮಾಡಿ ಸಹೋದರಿಗೆ ತಿಳಿಸ್ಕೊಡ್ರಿ. ಅದು ನಮ್ಗೆ ತಿಳಿಸ್ತಾರೆ. ನಾನು ಬರುವ ವಾರಗಳಲ್ಲಿ ನಿಮ್ಗೆ ಅದನ್ನು ಉತ್ತರಿಸ್ತೇನೆ. ದೇವರು ನಮಗೆ ಸ್ತೋತ್ರ ಉಂಟು. ಕೊಟ್ಟಂತ ಅವಕಾಶಕ್ಕಾಗಿ ಕರ್ತನ ಹೆಸರಿನಲ್ಲಿ ನಿಮ್ಮ ವಂದನೆಗಳನ್ನು ತಿಳಿಸ್ತೇನೆ.